ತುಂಬ ಅವರಿಗೆ ಯಮ್ಮ ಪೂಜಾರಿ ಕರಿವಾ ಮಲ್ಲಿಕಾರ್ಜುನನ ಚಿತ್ತೂರ ಅವರಾದ್ರೂ 100 ರೂಪಾಯಿ ಕೊಟ್ಟಿದ್ದಾರೆ. ಇದು 1 ಲಕ್ಷ ತೆಗೆದುಕೊಂಡು ತುಂಬ ಅವರಿಗೆ ಭೀಮಪ್ಪಣ್ಣ ಬಡಗೇರೆ ಸಾಕಿನಿ ಯಡ್ರಾವಿ ಅವರು ಕೂಡ ಕಲಾಕಾರಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಇದು 100 ಅಲ್ಲ 10,000 ಅಂತೇಳಿ ಅವರಿಗೆ ತುಂಬಾ ಅವರಿಗಿದ್ದೇನೆ. ಭೀಮಪ್ಪಣ್ಣ ಯಡ್ರಾವಿ ಅವರಾದ್ರೂ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಅವರಿಗಿತ್ತು. ಯಮ್ಮ ಪೂಜಾರಿನೇ ಕರಿಯುವಂತ ಕೇಳು. ಯವ್ವ ಪೂಜಾರಿ ಕರಿಲ ಕರಿಯಮ್ಮ. ಯಪ್ಪ ಪೂಜಾರಿ ಪೂಜಾರಿ ಎಲ್ಲಿದಿ ಬಾರೋ ಯಪ್ಪ. ಏ ಪೂಜಾರಿ ಯಪ್ಪ ತಳಗ ನಿಂತು ಕೂಗು ಹೋಗ್ಬೇಡ್ರಿ. ಎಲ್ಲಿದ್ರಿ ಬರ್ರಿ ದೌಡ್ ಗುಡಿಗೆ. ಏ ಪೂಜಾರಿ ಮಾದೇವಪ್ಪನ ಮುರುಗೇರ ಅವರು ಕಲಾಕನಕ್ಕೆ 500 ರೂಪಾಯಿ ಕೊಟ್ಟಿದೆ. 500 ಲಕ್ಷ ತೆಗೆದುಕೊಂಡು ಅವರು ತುಂಬಾ ಅವರಿಗಿತ್ತು. ಅಟ್ಟ ಕಟ್ಟಿದಗಳ ಡಕ್ಕಿ ಬರ್ಸೋನ್ ಡಕ್ಕಿ ಹರ್ಕೊಂಡಿರ್ ದೂರ್ ಸರಿ ಬೇ ದೂರ್ ಸರಿ. ಆನಂದ್ ಮಗಳೇ ಯಮ್ಮ ಏನಂತಾನ ಪೂಜಾರಿ ಪೂಜಾರಿ ಅಂತ ಕೇಳಿದೆ. ಆಹಾ ಯಮ್ಮ ಆಹಾ ಕೂಗು ಬಡದ ಕರೆಯವ್ರು ಯಾರ ಮೇ ಯಮ್ಮ ನೀವ ಯಾರ ನೀವ ಹಿಂದಿನ ಹುಡುಗಿ ಮೈಯ ಬಣ್ಣ ತೇಡಕ್ಕಿರಿ ನಿಂಬೆ ಹಣ್ಣ ಆಹಾ ನೋಡಿ ಮುಚ್ಚವ್ ನನ್ನ 2 ಕಣ್ಣ. ಯಮ್ಮ ಆಟಗಳ ಕಟ್ಟಿ ನೀವು ಡೊಕ್ಕಿ ಬಿಡ್ಸೋಡ್ ಡೊಕ್ಕಿ ಹರ್ಕೊಂಡಿರಿ. ಓ ದೂರ ಸರ್ಲಿಂದ ಮಾತಾಡ್ರಂತ ನೀವ ದೂರ ಸರಿ ಅಂತಾನ. ಅಲ್ಲಮ್ಮ ಬಸವದೇವರಿಗೆ ಭಕ್ತಿಯಿಂದ ಬಂದಿವಿ, ಭಕ್ತರು ಬಂದಿವಲ್ಲ ಬಂದಿವಲ್ಲಿವ ಅಲ್ಲ ಆಟಗಳ ಯಾಕಟ್ಟೆನ ಮೊದಲು ತೆಗಿ ಅಂತ ಹೇಳಮ್ಮ ಅದನ್ನ ಆಟಗಳ. ಯಪ್ಪ ನಾವು ಭಕ್ತಾದಿಗಳು ಬಂದಿವ ಏನ ಅದನ್ನ ಗಳ ತೆಗೆದ್ಬಿಡಪ್ಪ. ಹೇರ್ ತೆಗಿತ ನೋಡ್ದೆ ಅಮ್ಮ. ಹೌದಾ ಯಪ್ಪ ಆಯ್ತಲ್ಲ ಯಪ್ಪ. ಯಮ್ಮ ಏನಂತ ಯಾವ ತೆಗದಾನ ಅಂತಾಳ
ಆಹಾ ಗುನುಗುರ್ತ ಹೇಳ್ಬೇಕಂತ ಹಾ ಹಾ ಅಂದಾಗ ತೆಗಿತಾನ. ಆಹಾ ಅಂದ್ರೆ ಹೌದಾ ಯಪ್ಪ? ನಾವ ಎಲ್ಲಿಂದ್ರ ಬಂದಿವಿ ಹಾ ಹಾ ಮತ್ತೆ ನನ್ನ ಗಂಡ ಯಾರ ಭಾವ ಯಾರ? ಭಾವ ಯಾರ ಹೌದು. ಕೊಟ್ಟು ಊರವ್ರ ಹುಟ್ಟಿದ ಊರವ್ರ ಹಾ ಇವ ನಿಂದು ಹೆಸರು ಹೇಳ್ಬೇಕಲ್ಲ. ಆಹಾ ಇಷ್ಟೆಲ್ಲ ಹೇಳಿದ್ರ ಹಾ ತಕ್ಕ ಗುರ್ತತಿ. ಆಹಾ. ಏನ್ ಆಟಗಳ ಕೆಟ್ಟಲ್ಲ ಹಾ. ಚಟ್ನ ತೆಗೆದ ಬಿಡ್ತಾನ ನೀವು. ಆಗ್ಲಮ್ಮ ಪೂಜಾರಿ ಹೇಳ್ತೀನಿ ಕೇಳಪ್ಪ. ಹಾ ಹಾ ಯಪ್ಪ ಪೂಜಾರಿ ಹೇಳ್ತಿದ್ದ ನನ್ನ ಮಗನೇ. ಮಳ ಪೂಜೇರಿ ನೀನಾ ಪುಕ್ಕ ಪೂಜೇರಿ ನೀನಾ ಬಂದ ಕೇಳಾತು ನಮನ ಬಂದಿರೇನು ಲಗಳೇ ರಾಜಂಗ ನಾನೇ ಮಳ್ಳ ಪೂಜಾರಿ ನೀನಾ ಪುಕ್ಕ ಪೂಜಾರಿ ನೀನಾ ಬಂದ ಕೇಳಾತು ಮಳ್ಳ ಪೂಜೇರಿ ನೀನಾ ಮುಖ್ಯ ಪೂಜೇರಿ ನೀನಾ ಬಂದ ಕೇಳಾತು ನಮನ ಗೋತಿಯೇನು ಲಗಳೇ ರಾಜಂಗ ಇರಪಸಿ ಬಸವಂತ ವೀರ ನನ್ನ ಪ್ರಾಣೇಶ್ವರ ಇರಪಸಿ ಬಸವಂತ ವೀರ ನನ್ನ ಪ್ರಾಣೇಶ್ವರ ಮಳ್ಳೆ ಪೂಜೇರಿ ನೀನಾ ಮುಖ್ಯ ಪೂಜೇರಿ ನೀನಾ ಬಂದ ಕೇಳಾರು ನಗಳೇ ರಾಜಂಗ ನಾನಾ ಒಲ್ಲ ಖಾದ್ರ ಭಾರತೀಯೋ ವರಿ ಕನಕಿ ವೈಯಾದಿಯ ಕನ್ನ ಖಾದ್ರ ಭಾರತೀಯೋ ಕಾಲನಾದರ ವೈಯಾದಿಯ ಮಳ್ಳೆ ಪೂಜೇರಿ ನೀನಾ ಅಂಗ ಪೂಜೇರಿ ನೀನಾ ಬಂದ ಕೇಳಾತು ಏನಮ್ಮ ಪೂಜನಿಗೆ ನಾವು ಯಾರದು ಗುರುತು ಆಗಲಿಲ್ಲ. ನನ್ನ ಕೊಟ್ಟದು ಯಾರ ಬೈಲ್ ಹೊಂಗಲ ಹಾ ಹಾ ಎಲ್ಲ ತವರ ಮನಿ ಬೈಲ್ವಡ ಬೈಲ್ವಡ ವೀರಪಕ್ಷಿ ಬಸವಂತ ಬಂದು ಹಾ. ಎನಗೆ ಮಹಿದುಂಡಾಗಬೇಕು. ಒಳ್ಳೇದು. ಆ ಲಗಳೇಶ್ವರ ಬಂದ ಹಾ, ಹಾ. ಎನಗೆ ಪ್ರಾಣ ಕಾಂತ ಆಗಬೇಕು. ಹಾ ಅಮ್ಮ ಎನಗೆ ಬಂದು ಲಗಳೇರ್ ಗಂಗಾ ಅಂತ ಹೇಳು. ಇವಾಗ ಮತ್ತ ಕೇಳ್ತಲ್ಲ ನೀನು ಮೇಲ್ಮನಿ ಪರಮ ಅಂತ ಪೂಜಾರಿ ತಿಳಿಸ್. ಇವಾಗ ಹೇಳ್ತಲ್ಲ ಯಪ್ಪ ಪೂಜಾರಿ ಯಾಕೆ ಅಮ್ಮ ಯಾಕೆ ಈಗರ ಗುರ್ತತಿಯಪ್ಪ. ಈಗ ಗೊತ್ತಾಯ್ತು ನೋಡ್ಬೇ ಅಮ್ಮ ನೋಡ ಯಪ್ಪ ಗೊತ್ತಾಯ್ತು ನೋಡ್ಬೇ ಅಮ್ಮ ಯಪ್ಪ ಅಕ್ಕಿನ ಕೊಡದು ಸ್ಯಾರ ಬೈಲ್ ಹೋಗಲ್ಲ. ಹಾ ಬೇ ಅಮ್ಮ ಅಕ್ಕಿ ತವ್ರ ಮನಿ ಬೈಲ್ವಾಡ. ಅಮ್ಮ ಆ ಇರುಪಕ್ಷಿ ಬಸವಂತ ಆಕಿ ಮೈದನ್ರಬೇಕು. ಲಗಳಿ ಇರಾಣ ಬಂದ ಆಕಿ ಗಂಡಪ್ಪ. ಅಮ್ಮ ಆಕಿ ಲಗಳರ ಗಂಗಾ ನಾ ಮೇಲ್ಮನಿ ಪರಮ್ಮ.
ಯಪ್ಪ ಈಗಾರ ಗುರ್ತೈತೆ ನನ್ ಮಗನೇ ಗುರ್ತಾಯ್ತು ನೋಡ್ಬೇ ಅಮ್ಮ, ಯಪ್ಪ ಗುರ್ತೈತಿಲ್ಲ ಗುರ್ತಾಯ್ತು ನೋಡ್ಬೇ ಅಮ್ಮ. ಏನ್ ಆಟಗಳ ಕಟ್ಟಿಲ್ಲ ಯಪ್ಪ ಅದನ್ನ ತೆಗೆದು ಹೋಗೋದು ಬಿಡ ಅಮ್ಮ ಹರಿಯದ ಮಾತಾಡೇನಿ, ಹಾ ಏನಾರ ಮನ್ಸಿಗೆ ಹಚ್ಕೊಂಡ್ರಮ್ಮ ಅನ್ನೋ ಹಂಗನ್ನೋದು ಮತ್ತೆ ಮನಸ್ಸಿಗೆ ಹೊತ್ತಲ್ಲ ಅಮ್ಮ ಬರ್ರಿ. ಒಳಗುರ್ನ ಒಂದ್ ಜರ ಮನಸ್ಸಿಗೆ ಹತ್ತಿಪ್ಪ ನಮಗೂ ಯಮ್ಮ ಏನಂತ ಯವ್ವ ಹಾ ನಾನು ಅರೇದ ಏನೋ ಮಾತಾಡಿನಿ ಮಾತಾಡಿನಿ ಮತ್ತ ಮನಸ್ಸಿಗೆ ಹಚ್ಕೋಬೇಡ್ರಿ ಆಹಾ. ಬರ್ರಿ ಬರ್ರಿ ಅಮ್ಮ ಒಳಗ್ ಬರ್ರಿ ನಾಕತ್ತಾನೆ ಅಂದ ಹಾ ಏನಮ್ಮ ಗುಡಿ ಎದುರು ಸದ ಎಟ್ಟೆ ಶೃಂಗಾರ ಮಾಡಿರಲ್ಲ ಬಾಳ ಚಂದ ಮಾಡ್ಯಾರ ಇವ್. ಯವ್ವ ಸುತ್ತಮುತ್ತ ಹೊರಗಡೆ ಪರಪರಿ ಕಟ್ಟ್ಯಾರ ಲೈಟ್ ಹಾಕಿದಾನ ಯವ್ವ ಇದೆಲ್ಲ ನಿನ್ನೆ 3 ಗಂಟೆಗೆ ತಯಾರಾಗಿತ್ತು ನೋಡು ಯಾವ್ದಲ್ಲ ಬಾಳ ಚಂದ ಆಗೈತಿ ನೋಡ ಪೂಜಾರಿ ಒಟ್ಟ ಜಗ್ 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 ಅಂತಾನ ಹೌದು ಹೌದು ಯವ್ವ ಗುಡಿ ಹೌದಲ್ಲ ಯವ್ವ ಯವ್ವ ಮೊದಲು ಗುಡಿ ಕಸ ಹೊಡಿ ಅಂತೇಳಿ ಪೂಜಾರಿ ಯಪ್ಪ ಪೂಜಾರಿ ಅಮ್ಮ ಏನ ರಗಡ ಟಿಪ್ ಟಾಪ್ ಆಗಿಯಪ್ಪ ಸುತ್ತಮುತ್ತ ಗುಡಿ ಚಂದ ಮಾಡಿ ಏನ ತಳಗ ನೋಡಯಪ್ಪ ಇಲ್ಲಿ ಕನಕಾಪುರಿ ಹೇಳ ಅಡ ಕಸ ಹೊಡಿಲ್ಲ ನನ್ನ ಮಗನ ಅಮ್ಮ ಹಾ ನಾ ದಿವ್ಸ ಹೊಡೆದ್ ಬ್ಯಾಸರ ಆಗೈತಮ್ಮ. ಬ್ಯಾಸರ ಆಗೈತಿ? ನೀವು ಜಾತ್ರೆಗೆ ಬಂದಿರಿ, ನೀವು ಅಟ್ಟ ಹೊಡೆದ್ ಹೋಗ್ರಮ್ಮ. ಆ ಯಪ್ಪ ಯಾಕಾದ್ರೂ ಆಗ್ಲಿ ಯವ್ವ ನನ್ನ ಮಗಳ ಗಂಗವ ಅಮ್ಮ ಏನಂದ ಪೂಜಾರಿ ಇವ ಏನಂತಾನಂದ್ರ ಹಾ. ದಿನಂಪ್ರತಿ ಕಸ ಹೊಡ್ತಾನಂತೇವ ಆಹಾ ನೀವ ವರ್ಷದಾಗ ಒಂದಿವ್ಸ ಬರ್ತೀರಿ ಅಮ್ಮ ಬರ್ತೀರಿ ಯಾಕ ಭಕ್ತಿಲೆ ಬಂದ್ರ ಮೇಲೆ ಹಾ. ನೀವು ಭಕ್ತಿಯ ಗುಡಿ ಕಸ ನೀವ ಹೊಡಿಬೇಕಂತ ನೀವು ಯಮ್ಮ ಹೀಗತ್ತಾನ ಹೌದೇವ ಆಗ್ಲಮ್ಮ ಯಾಕಂದ್ರ ಜಾತ್ರೆ ಚಲವಾಗಿ 4-5 ದಿವಸ ಆತ ಆತ ನೀವು ಅಂತ ನಮ್ಮಂತ ಭಕ್ತರು ಬರೋರೆಷ್ಟು ಮಂದಿವ್ ಬಂದ ಮರಳಿ ಹೋಗೋರೆಷ್ಟು ಮಂದಿವ್ ಬಾಳ ಮಂದಿ ಅವ್ರ ನಿರಿಗೆ ಗಟ್ಟತಿ ಇವ್ರ ನಿರಿಗೆ ಗಟ್ಟತಿ ಇಲ್ಲೇ ಗುಡಿ ತುಂಬಾ ಕಸ ಹರವೈತಿ ಹೌದೇವ ಈ ಸದ್ದ ಮಕ್ಕಳ ನನಗ್ ಬೇಕಾಗ್ಯಾವು ಹಾ. ಯಮ್ಮ ನೀನು ಹೊಡೆದು ಬೇಡ ಪೂಜಾರಿ ಹೊಡೆದು ಬೇಡ ನನ್ನ ಮುತ್ತಿನ ಸರಿಗೆ ನನ್ನ ಗುಡಿ ಕಸ ಹೊಡ್ತೀನಿ ಇಬ್ರು ಸರದ ಸೈಡ್ ಆಗ ನನ್ನ ಮಗಳ ನೀನ ಹೊಡಿಯವ ಯಪ್ಪ ಸರಿ ಪೂಜಾರಿ ಯಮ್ಮ ಹಾ ಗುಡಿ ಕಸ ಅಂದಿ ಹೊಡೆದಂಗಾಯ್ತು ಹಾ ಹಾ ಇದು ಒಂದ ಚರಿಗೆ ನೀರು ಕೊಟ್ಟು ಹಾ ಹಾ ಬಸವನ ದೇವರಿಗೆ ಯಮ್ಮ ಸ್ನಾನ ಮಾಡಿಸ ಅಂತೇಳಿ ನೀರು ಕೊಡುವ ಯಪ್ಪ ಪೂಜಾರಿ ಇದು ಒಂದು ಸರಿ ನೀರು ತಗೊಂಡೆ ಬಸವಂತವ್ರು ಜಾಕ ಮಾಡ್ಸಿ ನನ್ನ ಮಗನೇ ಕೊಡ್ಬೇ ಅಮ್ಮ, ಕೊಡ. ಯಮ್ಮ 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 ನೋಡಿರಿ ನೋಡಕತ್ತಾನೆ ಅವ ಪೂಜಾರಿ ಯಾಕಮ್ಮ ಅಲ್ಲಪ್ಪ ಬಸವನ್ ದೇವ್ರಿಗೆ ಜಳಕ ಮಾಡ್ಸಂತೇಳಿ ನಾವು ನೀರು ಕೊಟ್ರೆ ದೇವ್ರಿಗೆ ಜಳಕ ಮಾಡಿಸ್ಲಿಪ್ಪ ನೀನ ಜಳಕ ಮಾಡಿಬಿಟ್ಟಲ್ಲ ಅಮ್ಮ ಅಲ್ಲಿ ಇಲ್ಲಿ ಅಡ್ಡಾಡ್ ಬಂದ ಕಾಲ್ ಧೂಳಾಗಿತ್ತು, ಹಾ. ಹಣ ತೊಳ್ಕೊಂಡ್ ನೋಡ್ಬೇ ಅಮ್ಮ. ಹಿಂಗಪ್ಪ ಆಗ್ಲಿ ನನ್ನ ಮಗಳು ಇನ್ನೊಂದು ಸರಿಗೆ ಇರ್ತವು ಅಮ್ಮ ತವದ್ ನೋಡ್ಬೇ ಅಮ್ಮ. ಯವ್ವ ಹಾ ಇರ್ಲಿ ಎಣ್ಣೆ ಕೊಡು ನನ್ನ ಮಗಳೇನು ಯಪ್ಪ ಈ ಎಣ್ಣೆ ತಗೊಂಡೆ ಬಸವನ್ ದೇವ್ರಿಗೆ ಎಣ್ಣೆ ಮಜಲ ಮಾಡ ತಾವೇ ತಾ ಯಮ್ಮ 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 ನೋಡ್ರಿ ನೋಡಾಕತ್ತನ್ಗಪ್ಪ ಯಪ್ಪ ಪೂಜಾರಿ ಯಾಕೆ ಯಾಕೆ ಅಲ್ಲ ದೇವ್ರಿಗೆ ನಾವ್ ಎಣ್ಣೆ ಕೊಟ್ರೆ ಪೂಜಾರಿ ಶಿವ 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 ಅಂತ ಏನ ಅಮ್ಮ ಹಾ ಅತ್ತೆ ಇತ್ತ ಅಡ್ಡಾಡ್ ಬಂದ ತಲಿ ಧೂಳಾಗಿತ್ತಮ್ಮ. ಹಾ ಹಾ ನಾನ ಹಚ್ಕೊಂಡ್ ನೋಡ್ಬೇ ಅಮ್ಮ. ಹಾ ಹಾ ಹಿಂಗಾತಾನೆಪ್ಪ ಅಂದ್ರ ನೀ ಹಚ್ಕೊಂಡಂಗಾದ್ರೆ ನಿಮ್ ಬಸವನ್ ದೇವ್ರಿಗೆ ಹಚ್ಚಿದಂಗ ಹಾ ಅಮ್ಮ. ಯವ್ವ ನನ್ನ ಮಗಳೇ ಅಮ್ಮ ಏನಂದ ಪೂಜಾರಿ ಏನ್ ದೇವ್ರಿಗೆ ಎಣ್ಣೆ ಕೊಟ್ಟಿದ್ದೀವಲ್ಲ ಆಹಾ ದೇವ್ರಿಗೆ ಕೊಟ್ರೆ ನೀ ಯಾಕೆ ಹಚ್ಕೊಂಡಿಪ್ಪ ಅಂತ ಕೇಳಿನಿ ಕೇಳಿದ್ರೆ ಏನಂದ ಅವ ಏನಂತಾನೆ ಇವ ಬೆಳಗಿನ 5 ಗಂಟೆಗೆ ಎದ್ದ ಎದ್ದು ಬಿಳಿ ಕುಸ್ಬಿ ಎಣ್ಣೆ ಗಾಣಕ್ ಹಾಕಿ ಹಾಕಿ ಬಸವನ್ ದೇವ್ರಿಗೆ ಎಣ್ಣೆ ಮಜಲ ಮಾಡ್ಯಾನಂತೇವ ಮಾಡ್ಯಾರ ನಮ್ಮ ಎಣ್ಣೆ ಆ ಕಡೆ ಅಂದ್ ಏನೇ ಕೂಟಾಳ ಐತಿ ಅಂತ ಹೇಳಿ ಹೇಳಿ ಇವತ್ತು ತಾನ ಹಚ್ಕೊಂಡಾನಂತ ಯಮ್ಮ, ಆದ್ರೆ- ತಾವ್ ಹಚ್ಕೊಂಡಂಗ ಆದ್ರೆ ಅವ್ರ ಬಸವಂದ್ರ ಹಚ್ಚಿದಂಗಂತ ನಮಗೆ ಯಮ್ಮ ಹೀಗಂತಾನ ಪೂಜಾರಿ ಹೌದು ಯಮ್ಮ ಆದ್ರೂ ಆಗ್ಲಿ ಕುಕ್ಮ ವಿಭೂತಿ ಕೊಡುವ ಬಸವನವ್ರಿಗೆ ದರ್ಶನ ಹೇಳು ಯಪ್ಪ ಪೂಜಾರಿ ಯಾಕೆ ಯಾಕಮ್ಮ. ನೋಡು ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಕುಕ್ಮ ತಂದನ ಹಾ ಅಮ್ಮ. ಉಳಿ ಹೋಗಿ ಇವತ್ತಿ ತಂದನ ಹಾ ಅಮ್ಮ. ಯಪ್ಪ ಚಂದಾಗಿ ದೇವ್ರಿಗೆ ಹಚ್ಚ ಕೊಡ್ಬೇ ಕೊಡ. ಪೂಜಾರಿ ಯಮ್ಮ ಯಮ್ಮ ನೋಡ್ರಿ ಇವ ನೋಡಾಕತ್ತಂಗಪ್ಪ ಬಾಳ ಚಂದ ಕಾಣಕತ್ತಾನ ಪೂಜಾರಿ ಯಾಕೆ ಯಾಕಮ್ಮ. ದೇವರಿಗೆ ನಾವು ಈ ಬುತ್ತಿ ಕುಂಕುಮ ಕೊಟ್ರೆ ಈ ಬುತ್ತಿನೂ ನೀನೇ ಹಚ್ಕೊಂಡಿ ಕುಂಕುಮನೂ ನೀನೇ ಹಚ್ಕೊಂಡಿ ಯಪ್ಪ ದೇವ್ರಿಗೆ ಯಾಕೆ ಹಚ್ಚಲಿಲ್ಲ ಅಮ್ಮ ಯಮ್ಮ ಕೈಕಾಲ್ ತಿಕ್ಕೊಂಡಿನಿ. ಹಾ ಹಾ
ಇವತ್ತಿಗೆ ಕುಂಕುಮ ನಾನು ಹಚ್ಕೊಂಡು ನೀನ್ ಹಚ್ಕೊಂಡ್ಬಿಡ ಅಂತ ನೀ ಹಚ್ಕೊಂಡಂಗ ಆದ್ರೆ ನಿನ್ನ ಬಸವಂತರಿಗೆ ಹಚ್ಚಿದಂಗ ಹಚ್ಚಿದಂಗ ಯವ್ವ ನನ್ನ ಮಗಳ ಅಮ್ಮ ಏನಿಲ್ಲ ಪೂಜಾರಿ ಪೂಜಾರಿ ಅಂತಾನು ಹಾ ಯವ್ವ ನಮಗ ಮೊದಲು ನಾವು ಉಳಿಗೆ ಹೋಗಿ ಹೌದು ಇವತ್ತು ತಂದ ತಂದ ಬೆಳಗಿನ 5 ಗಂಟೆಗೆ ದೇವರಿಗೆ ಇವತ್ತು ಕುಂಕುಮ ಹಚ್ಚಿ ಪೂಜೆ ಮಾಡ್ಯಾನಂತ ಮಾಡ್ಯಾರಂತ ನಾವು ಕೊಟ್ಟಂತ ಇವತ್ತಿ ಪೂಜಾರಿಗೆ ಅಂತೇವ್ ಇಮ್ಮ ಇನ್ ಮೇಲೆ ಹೂವ ಪತ್ರಿ ಕೂಡ ಬಸವಂತರಿ ಯಪ್ಪ ಪೂಜಾರಿ ಯಾಕೆ ಯಾಕಮ್ಮ ಈ ಹೂವ ಪತ್ರಿ ತಗೋ ಕೊಡ್ಬೇಕು ಕೊಡು ಯಮ್ಮ 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 ನೋಡಟ್ಟ ಅಲ್ಲಿ ಪೂಜಾರಿ ಯಾಕಮ್ಮ ಅಲ್ಲ ಬಸವನ್ ದೇವರಿಗೆ ಹೂವಿನ ಹಾರ ಕೊಟ್ರೆ ದೇವರಿಗೆ ನೀಡಿಸಲಿಲ್ಲ ಅಲ್ಲ ನೀನು ಕೊಳ್ಳಾಗ ಹಾಕೊಂಡಲ್ಲ ಪೂಜಾರಿ ಅಮ್ಮ ನಾ ಶಾಂತ ಆದ್ರ ನಮ್ ಬಸವಣ್ಣ ಶೃಂಗಾರ ಆದಂಗ ನೋಡ್ಬೇ ಅಮ್ಮ ಆಹಾ ಹಿಂಗಣೇಪ್ಪ ಇವ ಅಣ್ಣನ ಮಗಳ ಅಮ್ಮ ಯಾಕ ದೇವರಿಗೆ ನಾವು ಹೂವಿನ ಮಾಲೆ ಕೊಟ್ರೆ ಆಹಾ. ನೀ ಯಾಕೆ ಕೊಳ್ಳಾಗ ಹಾಕೊಂಡಪ್ಪ ಅಂತ ಕೇಳಿ ನೀವು. ಅಂದ್ರೆ ಏನಂದ ಆ ಮಾತಿಗೆ ಏನಂತಾರ ಪೂಜಾರಿ ಆಹಾ. ಯಮ್ಮ ಬೆಳಗ್ಗೆ ಎದ್ದ 11 ತೋಟ ತಿರುಗಿ 11 ತರದ ಹೂ ತಂದ ಹಾ ದೇವರಿಗೆ ಮಾಲೆ ಮಾಡಿ ಹೌದು. ಇವ ದೇವ್ರ ಕೊಳ್ಳ ಹಾಕ್ಯಾರಂತ ಹಾ ನಾವು ಕೊಟ್ಟಂತ ಹೂವಿನ ಮಾಲೆ ಪೂಜಾರಿ ಕೊಳ್ಳಿಗೆ ಅಂತೀವಿ. ಯಮ್ಮ ಹೀಗೆ ತನ ಪೂಜಾರಿ ಹೌದೇವ ಇನ್ ಮೇಲೆ ನಾನು ನೀನು ಕುಡ್ಕೊಂಡೆ ಹಾ. ಬೆಳೆ ಬೆಳತನ ಬ್ಯಾಳಿಗಾಗಿ ಆಹಾ. ನಾಡಾತ ಅಡಿಗೆಲ್ಲ ಮಾಡ್ಕೊಂಡು ಬಂದಿವಿ ನೈವೇದ್ಯ ಕೊಡೋಣ ದೇವ ಬಸವ ದೇವ್ರಿಗೆ ನೈವೇದ್ಯ ಹಿಡಿ ಅಂತ ಹೇಳುವ ಪೂಜಾರಿ ಯಾಕ ಈ ನೈವೇದ್ಯ ತಗೊಂಡ ದೇವರಿಗೆ ಚಂದಾಗಿ ಎಡಿ ಹಿಡಿಯಪ್ಪ. ಕೊಡ್ಬೇಕು ಕೊಡ್ ಯಮ್ಮ ಯಮ್ಮ ನೋಡಿ. ಅಲ್ಲ 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 ಪೂಜಾರಿ ದೇವರಿಗೆ ನೈವೇದ್ಯ ಮಾಡೋದು ನಾವು ಎಡಿ ಕೊಟ್ರೆ ನೀ ಏನು ಮಾಡಿದಿ? ದೇವ್ರ ಕಡೆ ಭುಜ ಮಾಡಿದಿ, ಮಂದಿ ಕಡೆ ಮುಖ ಮಾಡಿ ತಳಗ ಊಟ ಮಾಡಿ ಆಪತ್ತ ಮ್ಯಾಲಕ್ಕೆ ಎದ್ದೆಲ್ಲ. ಅಮ್ಮ ಹಾ. ನಾ ಶಾಂತ ಆದ್ರ ನಮ್ ದೇವ್ರ ಶಾಂತ ಆದಂಗ ನೋಡ್ಬೇ ಅಮ್ಮ ಹೌದಯ್ಯಪ್ಪ ಮೊದಲು ಏನ ಶಾಂತ ಆಗ್ಯಪ್ಪ ಅದು ಕರೆ ನನ ಯಾವ ಯಮ್ಮ ಏನಂತ ಪೂಜಾರಿ ಏನಂತಾನು ಹಾ ಯಮ್ಮ ನಾನು ಹೊಟ್ಟೆ ಸಿತ್ತು ನಾ ಊಟ ಮಾಡೀನಿ ನಾ ಶಾಂತ ಆದ್ರೆ ಆಹಾ. ನನ್ನ ಬಸವಂದ್ರು ಶಾಂತ ಆದಾಗ ಅಂತ ಅವ್ದು ಕರೆನೇ ಯವ್ವ. ಕರೇನಲ್ಲ ಯಾಕಂದ್ರ ಹಾ ಕಲ್ಲ ದೇವರಿಗೆ ನಿವೇದ್ಯ ಮಾಡಿದ್ರೆ ಮಾಡಿದ್ರ ಆ ಕಲ್ಲ ದೇವರ ಊಟ ಮಾಡಂಗಿಲ್ಲ. 1 ತಾಸು ಇಡೋಲ್ಲ ದೇವ್ರ ಮುಂದೆ 2 ತಾಸು ಇಟ್ರ ಇರಿ ಬತ್ತಾವ. ಹೌದು ಹೌದಲ್ಲ ಹಾ ನಾ ಊಟ ಮಾಡಿ ನಾನು ಹೊಟ್ಟೆ ತುಂಬತೇಮ್ಮ ನಾ ಉಂಡ್ರೆ ನಮ್ಮ ದೇವ್ರು ಉಂಡಾಗ ಅಂತ ನೀವು ಯಮ್ಮ ಆದ್ರವಾಗ್ಲಿ ಕರೆ ನನ ಕರೆ ಇಟ್ವಾ ಹಾ ಇನ್ ಮೇಲೆ ನಾವು ಬಂದು ಬಾಳ್ ಹೊತ್ತಾಯ್ತು. ಆಯ್ತು ಈ ಪೂಜಾರಿಗೆ ಕಪ್ರ ಹಚ್ಚಿ ನಮ್ಮ 2 ಕೈ ಹೊಡೆದು ಕೊಡು ಅಂತ ಹೇಳು. ಯಪ್ಪ ಪೂಜಾರಿ ಯಾಕಮ್ಮ ನಾ ಬಂದು ಬಾಳುತ್ತಾತ ಕೊಡ್ಬೇ ಅಮ್ಮ ಕೊಡ ಯಪ್ಪ ಪೂಜಾರಿ ನೀನು ಕಾಯಿ ಅದು ಹೊಡಿಯಪ್ಪ ನಾ ದೇವ್ರ ಸೇವಾದ ಮಾಡ್ತೇವು. ಮಾಡಮ್ಮ ಹಾ ದಪ್ಪ ಯಪ್ಪ ನೀನು ಕಪ್ಪರ ಹಚ್ಚಿ ಚಂದ ಕಾಯಿ ಹೊಡೆಯ ಕಾಯಿ ಆಮೇಲೆ ಹೊಡಿ ಅಂತ ಈಗ ಸೇವಾ ಮಾಡೋಣ. ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡುವೆ ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡುವೆ ಏ ಬಾಬಾರ ಬಸವಣ್ಣ, ನಿನ್ನ ಸೇವಾ ಮಾಡಿರು ನಾನ. ಬಾಬಾರ ಬಸವೇಶ, ನಿನ್ನ ಸೇವಾ ಮಾಡಿರು ನಾನ. ಏ ಬಾಬಾರ ಬಸವಣ್ಣ ನಿನ್ನ ನಂಬಿ ಬಂದೆನು ನಾನ. ಬಾಬಾರ ಬಸವಣ್ಣ ನಿನ್ನ ನಂಬಿ ಬಂದೆನು ನಾನ. ಬಾಬಾರ ಬಸವಣ್ಣ, ನಿನ್ನ ಸೇವಾ ಮಾಡುವೆ ನಾನ. ಬಾಬಾರ ಗುರು ಬಸವ, ನಿನ್ನ ನಂಬಿ ಬಂದೆನು ನಾನ. ತಂದೆಯೋ ನೀನೇ ನನಗೆ ತಾಯಿಯೋ ನೀನೇ. ತಂದೆಯೋ ನೀನೇ, ತಾಯಿಯೋ ನೀನೇ. ತಂದೆಯೋ ನೀನೇ ನನಗೆ ತಾಯಿಯೋ ನೀನೇ. ತಂದೆಯೋ ನೀನೇ, ತಾಯಿಯೋ ನೀನೇ.
ಬಸವಣ್ಣ ನೀನು ನಮ್ಮನಿ ದೇವರ ಮರಡಿಯ ಬಸವಣ್ಣ ನೀನು ನಮ್ಮನಿ ದೇವರ ಮರಡಿಯ ಬಸವಣ್ಣ ತಂದೆ ನಮ್ಮನಿ ದೇವರ ಮರಡಿಯ ಬಸವಣ್ಣ ನೀನು ನಮ್ಮನಿ ದೇವರ ಬಾರೋ ಬಸವಣ್ಣ ನಿನ್ನ ನಂಬಿ ಬಂದೆನು ಬಾಬಾರೋ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನಾ ಬಾಬಾರ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಬಾಬಾರ ಗುರುವಣ್ಣ ನಿನ್ನ ನಂಬಿ ಬಂದೆ ನಾನ ಹಾ ಯಪ್ಪ ಪೂಜಾರಿ ಇನ್ನ ಕಪ್ರಾಚಪ್ಪ ಕಾಯಿ ಬಡಿ ನೋಡ್ಬೇ ಅಮ್ಮ ಯಪ್ಪ ಕಾಯಿ ಹೆಂಗ್ ಹೊಡ್ದು ಬಾ ಚಲೋ ಹೊಡ್ದು ನೋಡ್ಬೇ ಅಮ್ಮ ಯಪ್ಪ ಬಾ ಚಲೋ ಅಂದ್ರೆ ಬಟ್ಲಗಾಯ ಹೊಡ್ದು ನೋಡ್ಬೇ ಅಮ್ಮ ಓಹೋ ತೊಟ್ಲಿಗೆ ಹೊಡ್ದವ ಬಾಳ್ ಚಲೋ ಆತ ಇವ ಅಣ್ಣನ ಮಗಳ ಗಂಗವ ಯಮ್ಮ ಏನಂತ ಕಾಯಿ ಬಾಳ್ ಚಲೋ ಹೊಡ್ದ ಇವ ಬಾಳ ಚಲೋ ಅಂದ್ರ ಬಾಳ ಚಲೋ ಅಂದ್ರಮ್ಮ ಇವ ತೊಟ್ಟಲ್ಗಾಯಿ ತೊಟ್ಟಲಕಾಯಿ ಹೊಡ್ದವಂತ ಯಮ್ಮ ಬಹಳ ಸಂತೋಷವಾಯ್ತು ನಿನಗೂ ಸಂತೋಷ ಆತಿವ ಹೌದಮ್ಮ ಯಾಕಂದ್ರೆ ಹಾ. ನನ್ನ ಗಂಡ ವ್ಯಾಪಾರಕ್ಕೆ ಹೋಗೋದ್ ಮುಂದೆ ಹೇಳಿದ ಒಂದಾಯ್ತು ಹೌದಿವ ನಾನು ನೀನು ಕೂಡಿಕೊಂಡ ಬಸವಂತರಿಗೆ ಬಂದದ್ದು ಒಂದಾಯ್ತು ಆಹಾ. ಆ ಭಗವಂತಮ್ಮ ನಮಗ ನೀಡಿದು ಒಂದಾಯ್ತು ನಾವು ಬೇಡಿದ ಒಂದಾತು ಭಗವಂತ ನೀಡಿದ ಒಂದಾಯ್ತು ಇನ್ನ ಕಾಯಿ ಹೊಳಕಿಸ್ಕೊಂಡು ಬಾರವಾ ಯಪ್ಪ ಪೂಜಾರಿ ಯಾಕ್ಬೇ ನಮ್ಮ ಕಾಯಿ ಹುಡುಕಿ ಕೊಂಡ ನನ್ನ ಮಗನ ತೋಬೇ ಅಮ್ಮ ಯಮ್ಮ ಯಾಕೆವ ಕಾಯಿ ಬಂದ್ ಎಸ್ ಕೊಡ್ತೀವಿ ಇವ ಕಾಯಿ ಎರಡ ಬಾಟ್ಲ್ ಎಷ್ಟ್ ಅಕ್ಕವ 4 ಅಕ್ಕಾವು ಯಮ್ಮ ಮತ್ತ ಮೂರ ಯಾಕಿಸ್ಕೊಂಬಂದಿ ಇವ 3 ಅದಾವು ಯಮ್ಮ ನೋಡಿ ಮೂರ ನಾನು ಏನ್ ನೋಡಲಿಲ್ವಾ ಪೂಜಾರಿ ಯಾಕ್ಬೇ ಯಾಕಮ್ಮ ಯಪ್ಪ ನಿನ್ನ ಕೈ ಕಾಯಿ ಇಸ್ಕೊಡ್ತೀವಿ ಯಾಡ್ಬೇ ಹೊಳಿ ಕೆಟ್ಟಕ್ಕಾವು ನಾಲ್ಕಬೇ ಮತ್ತೆ ಯಪ್ಪ 3 ಕೊಟ್ಟಿಯಲ್ಲ ದುಡ್ಡು ಯಾರು ಕೊಡ್ತಾರ ಬೇ ಅಮ್ಮ ಅಲ್ಲ ನನ್ನ ಹಗರ್ಕ ಮಾತಾಡ್ಕೋತ ನೀನು ಪಕ್ಕ ಅದೀಯಾ ಯವ್ವ ಯಾಕವ ನಾನು ಮರ್ತ 4 ಕೊಡ್ತಾನಂತ ಮಾಡಿದ್ನಿ ಆಹಾ ಅವು ಪಕ್ಕ ಚಾರ್ಜೆ ಬೀಸದಾನು ಏನಂತ ಯಮ್ಮ ದುಡ್ಡು ಅಂತಾನೆ ದುಡ್ಡ ಹಾ. ಯಮ್ಮ ಮೊನ್ನೆ ಬರೋಕೆ ಏನ್ರ ಅಜ್ಜ ಒಂದು ದುಡ್ಡು ಕೊಟ್ಟಿರ್ಬೇಕಲ್ಲ ಹೌದಿವ ಕೊಟ್ಟನ ಕೊಟ್ಟಾನು ಕೊಡ್ತೀನಿ ನನ್ನ ಮಗಳ ಇಸ್ಕೊಂಡು ಪೂಜಾರಿ ಯಪ್ಪ ಬಾ ಇಲ್ಲಿ ತಗೋ ಇಲ್ಲಿ ಬಾಗ ಇಲ್ಲ ಯಾಕೆಪ್ಪ ನೋಡ್ಬೇ ಇದು ಮುಂದು ಸೌದತ್ತಿ ಹಿಂದೂ ಸೌದತ್ತಿ ಹಾ, ಹಾ. ಸೌದತ್ತಿ ಆಗೈತೆ ಹಾ. ಬ್ಯಾಟಿಗೆ ಹೋದ್ರೆ 2 ಅವಜಿಕ ಕೊಡ್ಲೇನು ಉಗಿಲ್ ಬೇಗನ ಮನ್ಯಾಗ ಯಪ್ಪ, ಈ ದುಡ್ಡು ನಡೆಯಂಗಿಲ್ಲಲ್ಲ ನಡಿದಿಲ್ಲ ಬೇ ಅಮ್ಮ ಮತ್ತೆ ಎಂತದ್ ಬೇಕು ಹೊಸಾದ್ ಬೇಕು ಬೇ ಅಮ್ಮ ಹೊಸಾದ ಎಂಟ್ರ ಬಸ್ಸಿಗೆ ಬಂದದ ಎಂಟ್ರ ಬಸ್ಸಿಗೆ ಬಂದದ್ದು ಎಂಟ್ರ ಬಸ್ಸಿಗೆ ಬಂದಿದ್ ಬೇ ಅಮ್ಮ ಯವ್ವ ಯಮ್ಮ ಯಾಕ ಪೂಜಾರಿ ಅಂತಾನು ಆಹಾ ನಮ್ಮ ದುಡ್ಡ ನಡೆದ್ರು ಅಂತೇವ ನಡೆದಿಲ್ಲ ಸವದತ್ತಿ ರೋಡ್ ಆಗೈತೆ ಅಂತ ಹುಡುಗೈತಿ ಹೊಸಾದ ದುಡ್ಡು ಬೇಕಂತೇವ ಹೊಸಾದ ಹಾ. ಏನಮ್ಮ ನಿನ್ನ ತೆಗೆ ದುಡ್ಡು ಕೊಡಕತ್ರ ದುಡ್ಡ ನಡಿಲಿಲ್ಲ ಅಂತ ಹೇಳ್ತಾನೆ ಹೌದು ಆದ್ರ ಹೊಸ ದುಡ್ಡು ಬೇಕಂತಾನಂದ್ರೆ ಹಾ. ನಮ್ಮ ತೆಗಿನ ದುಡ್ಡು ಪೂಜಾರಿ ಬೇಕಾದಂಗ ಐತ ಹೌದು ಯಮ್ಮ ಹೊಲಕ್ಕೆ ಬರ್ತಾನೋ ಹೊರಿ ಕಣಿಕೆ ಹೋಯ್ತಾನೆ ನೋಡುವ ಕನಕ್ಕೆ ಬರ್ತಾನೋ ಕಾಳ ಒಯ್ತಾನ ಕಾಳು ಒಯ್ತಾನ ಮನೆಗೆ ಬರ್ತಾನೋ ಹಿಟ್ಟ ಬಿಕ್ಸ ಕಜ್ಜ ಸಹಿತವಾಗಿ ಒಯ್ತಾನೆ ಎಲ್ಲ ಒಯ್ತಾನ ಮತ್ತೆ ಯಾಕೆ ದುಡ್ಡು ಬೇಕಂತ ಕೇಳೋಣ ಇವ ಪೂಜಾರಿ ಯಾಕೆ ಬೇ ಯಾಕಮ್ಮ ಅಲ್ಲ ಯಪ್ಪ ಅವರು ನಗಳಾರ ಮಂದಿ ರಗಡ ನಿನಗೆ ಬಿಡಿ ಮಾಡ್ಯಾರಂತ ಅಲ್ಲ ಹೊಲಕ್ಕೆ ಹೋಗಿ ಅಂತ ನಿನಗೆ ಎಗೋಟ ಕಣಕಿ ತರ್ತಿ ಅಂತ ಕಣಕ್ ಹೋಗಿ ಅಂತ ಶಿಸ್ತು ನಿನಗೆ ಎಗೋಟ ಕಾಳು ತರ್ತಿ ಅಂತ ಮನೆಗೆ ಹೋಗಿ ಅಂತ ಹಿಟ್ಟ ಭಿಕ್ಷಾ ಕಜ್ಜ ಎಲ್ಲಾನು ಐತಿ ಅಂತ ಮ್ಯಾಲ ದುಡ್ಡು ಹಾಕಿ ಬಿಡ್ತಾನ ಪೂಜಾರಿ ಅಂತಾಳೆಪ್ಪ ಅಮ್ಮ ಹಾ ಹೊಲ್ದಂದ ಹೊಲ್ಕ ಆತೆ ಕಣದಂದು ಕಣಕಾತ ಕಣಿಯಂದ ಕಣಕ ಆತೆ ಮನ್ಯಾಂದು ಮನ್ಯಾಗ ಮನೆಯಂದ ಮನೆಗೆ ಆತೆಮ್ಮ ಹಾ 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 ಅಡವಾರದಾಗ ಬಂದ್ರ ಹಂಗ ಹೊಡ ಕೊಡ್ತಾನೆ ಹಾ. ಈಗ ಜಾತ್ರೆ ಗದ್ಲೈತಿ ಹೌದಲ್ಲ ಯಪ್ಪ ಒಂದ್ ದುಡ್ಡು ತಗೊಂಡ ಹೊಡ ಕೊಡ್ತಾನೆಮ್ಮ ಅಂದ್ರೆ ನಮ್ದು ಬಿಟ್ರಿ ಎಲ್ಲಾರ್ದು ಬಿಡ್ದಾಕೈತಿ ಅಮ್ಮ ಹೌದಲ್ಲ ಆಮ. ಈಗ ದುಡ್ಡು ಬೇಕಾ ಬೇಕಮ್ಮ ಯಾವ ಯಮ್ಮ ಏನಂತ ಪೂಜಾರಿ ಅಂತಾನು ಹಾ ಯಮ್ಮ ಅಡವಾರದಾಗ ಬರ್ರಿ ಬರೀ ಒಂದ್ ಟ್ರಕ್ ಗಟ್ಲೆ ನಾ ಕಾಯಿ ಹೊಡೆದು ಕೊಡ್ತಾನ ಹೌದು ಈಗ ಜಾತ್ರೆ ಬಂದ್ರಿಪ್ಪ ಅಂದ್ರೆ ಹಾ. ಕಾಯಿಗೆ ಒಂದ್ ದುಡ್ಡು ಬೇಕೇ ಬೇಕಂತ ನೀವು ಬೇಕಂತ ಹಾ ಹಾ ಯಮ್ಮ ಆಗ್ಲೇ ವಯಸ್ಸದನಂತ ದುಡ್ಡು ಐತಿ ತಾಯಿ. ಇದನ್ನ ಕೊಟ್ಟಿಸ್ಕೊಂಬ ಪೂಜಾರಿ ಯಪ್ಪ ಕೈ ಮುಂದ್ ಮಾಡ ಅಮ್ಮ ಬಾಬೇಲಿ ಯಾಕೆಪ್ಪ ಇದು ನೋಡ್ಬೇ ದುಡ್ಡು ಮುಂದೆ ಒಳ್ಳೆ ಆತತಿ ಹಿಂದೂ ಒಳ್ಳೆ ಆತತಿ ಹೌದು ಕಾಯಂ ನಾನು ಇಟ್ಕೊತ ನೋಡ್ಬೇ ಅಮ್ಮ ನಿನ್ನ ಇಟ್ಕೋತಿ ಯಪ್ಪ ಎಲ್ಲಿ ಇಟ್ಕೋತಿ ಕಿಸೆದಾಗ್ಬೇ ಕಿಸಿದ ಹಂಗ ಮಾಡ್ಬೇಡ ಬಾ ಇಲ್ಲಿ ಮುಂದಕ್ಕೆ ಬಾ ಹೇಳ್ತೇನೆ ನನಗೆ ಅದೇನು ದುಡ್ಡು ಐತ್ಲ ಅದಕ್ಕೆ ನಡಕೊಂದು ತೂತ್ ತೆಗಿ ತೂತು ತೆಗದ ಇಲ್ಲೇ ಹಣಿ ಕಟ್ಕೋ ಎಷ್ಟಿಗೆ ಹೆಂಗೆ ಬೋರ್ಡ್ ಹಾಕಿರ್ತಾರಲ್ಲ
ಗಂಗಾಣ ದುಡ್ಡು ಅಂತ ಹೇಳ್ಕೋತ ತಿರ್ಗಾಡಿ ಸೌದತ್ತಿ ಊರೆಲ್ಲ ಅನಿ ಕಟ್ಕೋದ ಅಲ್ಲಿ ಬೇದ ಕಿಸೆದಾಗ ಇಟ್ಕೋದದ ಬರೀ ನಿನ್ಗೆ ಯಾವ ನೆನಪಾಕತಿ ಹಂಗೆ ನೋಡುದು ಕಿಸೆ ಹಾಕೊಳ್ಳೋದು ಹಿಂಗೆ ಮಾಡವ ಬೇಮ್ಮ ಯಪ್ಪ ನಾವು ಬಂದ ಭಾಳ ಹೊತ್ತಾತ ನಾವು ಹೋಗ್ತೀವಿ ನಂಗೆ ಅಪ್ಪಣೆ ಕೊಡೀನಿ ಅಮ್ಮ ಇವತ್ತು ಹೋಗ್ಬೇಡ್ರಿ ಯಾಕೆ ಇಲ್ಲಿ ಮುಂದೆ ನೋಡ್ಬೇದ ಏರೇ ಬರತತ್ತೆ ಇಲ್ಲಿ ನೋಡ್ಬೇದ ಇಲ್ಲಿ ನೋಡ್ಬೇ ಮಿಂಚಾತತ್ತೆ ಇಲ್ಲಿ ನೋಡ್ಬೇದ ಗುಡ್ಗುಡ್ಸಾತತ್ತೆ ಇವತ್ತ ಹೋಗ್ಬೇಡ್ರಿ ಅದಕ್ಕ ಇಲ್ಲೇ ಇರಾಕ ಒಂದು ಕೊಲೆ ಕೊಡ್ತಾನೆ ಹಿಟ್ಟು ಬ್ಯಾಳಿ ಬೆಲ್ಲ ಎಲ್ಲ ಕೊಡ್ತಿ ಬೆಲ್ಲ ಎಲ್ಲ ಕೊಡ್ತಾನೆ ಬೇ ಹೋಳ್ಗಿ ಮಣಿ ನಿಮ್ದ ಲತ್ತಿ ಮಣಿ ನಮ್ದು ನೋಡ್ಬೇ ಅಮ್ಮ ಮಾಡ್ಕೊಂಡು ಊಟ ಮಾಡಿ ಇವತ್ತು ಮಕ್ಕೋರೆ ಬೆಳಿಗ್ಗೆ ಅದ್ದ ನಮ್ ಬಸವಣ್ಣಂದ 4 ಗಂಟೆಗೆ ಗುಗ್ಗಳ ಹಬ್ಬಸ್ತಾನೆ ಬೆಳಿಗ್ಗೆ 5 ಗಂಟೆಗೆ ಅಂದ್ರೆ ನಮ್ ಬಸವಣ್ಣನ ಮುದ್ದಿನ ಗಣಿ ಹಬ್ಬಸ್ತಾನೆ ಬೇ ಅಮ್ಮ ನೋಡ್ಕೊಂಡ್ ಹೋಗಂದ್ರಿ ಯಪ್ಪ ಎಷ್ಟಕ್ಕ ಎಬ್ಸ್ತಿ ದೇವ್ರ 4ಕ್ಕೆ ಬೇ ಅಮ್ಮ 4ಕ್ಕೆ ಹೇಳ್ತತೇನ ಗುಗ್ಗಳ ಹೇಳ್ತತ್ ಬೇ ಅಮ್ಮ 4ಕ್ಕೆ 5 ಹೇಳ್ತತೆ ಮತ್ತ 5ಕ್ಕೆ ಬಸವಣ್ಣನ ಮುದ್ದಿನ ಗಣಿ ಹೇಳ್ತತೆ ಯವ್ವ ಯಾಕವ ಪೂಜಾರಿ ಅಂತಾನೋ ಯಮ್ಮ ಹೊಂಟ್ರಿ ಅಂದವಾ ಯಪ್ಪ ನಮ್ಮ ದೇವ್ರ ಕರೆ ಮುಗಿತಿ ನಾವು ಹೋಗಿ ನನಗೆ ಅಪ್ಪಣಿಕೊಂಡು ನನ್ನ ಮಗ ನಾನೇ ಅಂದ್ರೆ ಅಮ್ಮ ಬಾಯಿಲಿ ಕರೆದವ ಯಾಕೆಪ್ಪ ಅನ್ನೆ ಇಲ್ಲೇ ಮಿಂಚತೈತೆ ಅಂತೇವ ಇಲ್ಲೇ ಗದ್ರಸೈತೆ ಅಂತ ಏನದು ಯೋ ಮಳಿ 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 ಅದಕ್ಕೆಮ್ಮ ಮಳ್ಯಾಗ ಸಿಕ್ಕ ನೀವು ಬಟ್ಟೆ ಹಾಕಿರಿ ಬ್ಯಾಳಿ ಕೊಡ್ತಾನೆ ಬೆಲ್ಲ ಕೊಡ್ತಾನೆ ಗೋಧಿ ಹಿಟ್ಟು ಕೊಡ್ತಾನೆ ಮಾಡ್ಕೊಳ ಬಾಂಡೆ ಸಾಮಾನು ಕೊಡ್ತಾನ ಇಬ್ರು ಕೂಡ ಅಡಿಗೆ ಮಾಡ್ರಿ 3 ಮಂದಿ ಕೂಡ ಊಟ ಮಾಡೋಣ ಯಾವ ಇದು ಒಂದ ಮತ್ತ ಲತ್ತಿ ಗುಣಿ ಅವಂದ ಅಂತೇವ ಹೋಳಿಗೆ ಮಣಿ ನಮ್ಮದ ಅಂತ ಅದಕ್ಕ ಏ ಹುಡುಗ ನಿಮ್ದು ಲತ್ತಿ ಗುಣಿ ಅಟ್ಟ ಆಯ್ತಲ್ಲ ಹೋಳಿಗೆ ಮಣಿಲ್ಲ ಹಿಂಗಡ ಯಪ್ಪ ಲತ್ತಿ ಗುಣಿ ಇದ್ದಾರೆ ಹೋಳಿಗೆ ಮಣಿ ಇರಾಕ ಬೇಕ ಕಳ್ಕೊಂಡಿ ಇರ್ಲಿ ಈಗ ನಮ್ಮ ಮನ್ಯಾಗ ಲತ್ತಿ ಗುಂಡಿನ ಐತಿ ಹೋಳಿಗೆ ಮಣಿನ ಐತಿ ಅಪ್ಪ ನಿಂದೇನ್ ಬೇಡ ಅದಕ್ಕೊಂದು ಹೋಳಿಗೆ ಮಣಿ ಜೋಡ್ಸ ಯಾವ ಮತ್ತೇನಂತಾನು ಇಟ್ಟೆಲ್ಲ ಕೂಡ ಯಾವ ಇವತ್ತೇನು ಹೋಗ್ಬೇಡ್ರಿ ಮತ್ತ ಬೆಳಗಿನ 12 ಗಂಟೆ 1 ಗಂಟೆಗೆ ಅಂದ್ರೆ ಅಡ್ಡ ಪಲ್ಲ ಕೇಳ್ತೈತೆ ಅಂತೇವ 1 ಗಂಟೆ 2 ಗಂಟೆ ಬೆಳಗಿನ 4 ಅಂದ್ರೆ ಮುದ್ರಗಣಿ ಹೇಳ್ತೈತೆ ಅಂತೇವ ಅದನ್ನ ನೋಡ್ಕೊಂಡು ಬೇಡ್ಕೊಂಡು ಹಚ್ಕೊಂಡು ಹೋಗ್ರಿ ಯಮ್ಮ ಅಂತಾನೇವ ಏನ ಹಚ್ಕೊಳ್ದು ಯಪ್ಪ ಹಚ್ಕೊಳ್ದು ಏನ ಅಂಗಾರ ಬೇ ಅಮ್ಮ ಯವ್ವ ಅಂಗಾರ ಮತ್ತು ಬಂಗಾರ ಹೌದು ಏನಮ್ಮ ನಾವ ಕಟ್ಕೊಂಬಂದ್ ಅಡಿಗಿನ ಸಾಕಷ್ಟು ಉಳ್ದೈತಿ ಐತಲ್ಲ ಯಮ್ಮ ಬ್ಯಾಳಿ ಅಲ್ಲೇ ಇಟ್ಕೊಲಿ ಬೆಲ್ಲಾನು ಅಲ್ಲೇ ಇಟ್ಕೊಲಿ ಅಡ್ಗಿ ಮಾಡಕ ಬಾಂಡೆ ಸಾಮಾನು ಕೊಡ್ತಾನಂದನಲ್ಲ ಯಮ್ಮ ಅದನ್ನು ಅಲ್ಲೇ ಇಟ್ಕೊಲಿ ಅದು ಅಲ್ಲೇ ಇರ್ಲಿ ಹೌದಿಲ್ಲ ನಾವ ಬಂದ ಕಾರ್ಯ ಅಂದ್ರೆ ಮುಗ್ದೈತಿ ಹೋಗೋಣ ಇವ್ನ ಆಟ ಪಲ್ಲಕ್ಕಿ ನಾವ ಎಬ್ಬಿಸ್ಕೊಲಿವ ಮುದ್ರಗನನ್ನು ತಾನ ಎಬ್ಬಿಸ್ಕೊಲಿ ಅದು 4 ಕೇಳ್ತೈತೆ ಅಂತ ನಾವೇನ್ ನೋಡುದು ಬೇಡ ಇವ ನಾವ್ ಹೋಗಿ ಬರ್ತೀವಿ ಬರೀ ನಮಗ ಅಪ್ಪನ ಎಷ್ಟ ಕೊಟ್ಟು ಅಪ್ಪ ಪೂಜಾರಿ ನೋಡು ನಮ್ ದೇವ್ರ ಕಾರ್ಯ ಮುಗ್ದೈತಿಯಪ್ಪ ನೋಡು ದಿನ ಪ್ರತಿ ನೀ ಪೂಜೆ ಮಾಡೇ ಮಾಡ್ತಿ ಹೌದಲ್ಲ ನೀನ್ ಆಟ ಪಲ್ಯಗೂ ನೀನ ನೋಡ್ಯಪ್ಪ ನಿಂದ ಮುದ್ರಗಾನೇನು ನೀನ ನೋಡ್ಕೋ ಏನ ನಮ್ಮ ಹರಿಕೆ ಮುಗ್ದೈತಿ ನಾ ಹೋಗ್ತೀವಿ ನಮ್ಗೆ ಅಪ್ಪನೇ ಕೊಟ್ಟು ಬಿಡ ಹೋಗಿ ಬರಂತಾರೆ ಆಯ್ತಪ್ಪ ಹೋಗಿ ಬರ್ತೀವಿ ನಮಸ್ಕಾರ ಮಾಡಿ ಹೋಗ್ಬಿಡ ಬಾಯ್ ಆಗ್ಲಮ್ಮ ನಾವೇನ ಮೇಲೆ ಇದೇ ಜಾತ್ರೆಯಲ್ಲಿ ಹೋಗಿ ಬೆಳಗ್ಗೆ ನಂಗೆ ಬಳಿ ಇಟ್ಕೊಂಡೆ ಬಲಕ್ಕೆ ಹೋಗಿ ಸ್ವಲ್ಪ ಪಳಾರ್ ಬರ್ತೀನಿ ನಾವ್ ಹೋಗಿ ಬರೋವರೆಗೆ ಸಮ ಅಲ್ಲಿ ಸ್ವಲ್ಪ ಕೊಡು ಅಂತ ಯಾವ ನನ್ ಮಗಳೇ ಸಣ್ಣ ಹೋಗಿ ನನ್ನ ಮಗಳ ಬರ್ದ ಬಾಯು ಸಂಖ್ಯಾಗ 501 ಬಳೆಗ 501 ರೂಪಾಯಿ ಯಾರು ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಆಭಾರಿಯಾಗಿದ್ದೀವಿ
ಫಕೀರಪ್ಪನ ಕುರಿ 50 ರೂಪಾಯಿ ಕೊಟ್ಟದ ಅವ್ರಿಗೆ ತುಂಬಾ ಪ್ರೀತಿ ಇದೆ. ಮಾವನಾದ ಮಾರ್ತಿ ಮಕ್ಕಣಿ ಅವರು ತಲಾ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ. ಫಕೀರಪ್ಪ ಕುರಿ ಅವರು ತಲಾ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರಿಯಾಗಿದ್ದೇವೆ. ಏನೋ ಮಿತ್ರ ಬಳಲ್ಲ ದಶಪ್ಪಾವಿಗೆ ಕೆಡ್ತಾ ಈ ಬಸವನ ದೇವರ ದಯದಿಂದ ನಿನ್ನ ಮೇಲೆ ಒಂದು ಬಿಲ್ಲ ತೋಡಿ ಆಟ ಹೊತ್ತಿತ್ತು. ಆಟ ಸಾಕು ಮಿತ್ರ ಬಳಲ್ಲ. ನನ್ನ 18 ಉದ್ಯೋಗ ಬಿಡಿಸಿಕೊಂಡು ಬಂದು ಈ ಪಗಡಿ ಆಟಕ್ಕೆ ಕರೆದುಕೊಂಡು ಬಂದು ನನ್ನ ಮೇಲೆ ಒಂದು ಭಿನ್ನ ತೋಡಿ ಆಟ ಹೊರಿಸಿ ಈಗ ಆಟ ಸಾಕು ಅನ್ನುತ್ತೀಯಲ್ಲ, ಎಂದಿಗೂ ಸಾಧ್ಯವಿಲ್ಲ. ಈ ಬಸವಣ್ಣನ ದಯದಿಂದ ನಿನ್ನ ಮೇಲೆ ಒಂದು ಭಿನ್ನ ತೋಡಿ ಆಟ ಹೊರಿಸುವ ತನಕ ನಾಯಿ ನಿನ್ನನ್ನು ಬಿಡುವುದಿಲ್ಲ. ಸುಮ್ಮನೆ ಆಟಕ್ಕೆ ಕುಂಡ್ರುವಂತ ನಾವು ನಮ್ಮ ಮಾವನ ಅಲ್ಲಪ್ಪ ಮಾವನವರು ನನಗೆ ಆಯರನ್ನು ಮಾಡಿದ್ದೀರಿ. ಅವ್ರಿಗೆ ಎಂದೆಂದಿಗೂ ನಾನು ಅವರ ಹೆಸರು ನನ್ನ ಮೇಲೆ ಇರಲಿ ಎಂದು ಹಾರೈಸುತ್ತೇನೆ. ನನ್ನ ಸೋದರ ಮಾವನ ಮಾದೇವಪ್ಪ ಚಂದ್ರಗಿ ಅವರಾದರೂ ನನಗೆ ಆಯರನ್ನು ಮಾಡಿದ್ದಾರೆ. ಅವರ ಹೆಸರು ನನ್ನ ಮೇಲೆ ಇರಲಿ ಎಂದು ನಾನು ಎಂದು ಬೇಡಿಕೊಳ್ಳುತ್ತೇನೆ. ನಮ್ಮ ಮಾನವ ವಿಠಲ್ ತಲ್ಲೂರ್ ಅವರಾದರೂ ನನಗೆ ಆಯರನ್ನು ಮಾಡಿದ್ದಾರೆ. ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಹಾರೈಸುತ್ತೇನೆ. ಬಸಪ್ಪ ಕಲ್ಲೋಳಿ ಅವರು ನನ್ನ ಕಲೆಯನ್ನು ಮೆಚ್ಚಿ 550 ರೂಪಾಯಿ ಕೊಡ್ತಾರೆ. ಅವರು ತುಂಬಾ ಆಭಾರಿ. ಕೇಳು ಏನಂತ ನಾವು
ಏನೋ ಮಿತ್ರ ಬಳಣ್ಣ, ಏನೋ ಮಿತ್ರ ಬಳಣ್ಣ, ಈ ಆಟ ಯಾಕೆ ಸಾಕಂತೀರಿ? ಮಿತ್ರ ಬಳಣ್ಣ, ಈ ಆಟ ಏಕೆ ಸಾಕಂದರೆ ಈ ಬಸವನ ದೇವರ ಗುಡಿಯಲ್ಲಿ ಒಂದು ಮಹಾ ಸುಂದರವಾದ ಹೆಣ್ಣು ಬಂದಿರುವುದು. ಏನೋ ಮಿತ್ರ ಬಳಣ್ಣ, ಅಲ್ಲಲ್ಲೋ ಗೆಳೆಯ ಹೆಣ್ಣು ಬಂದಿರುವುದು. ಮಿತ್ರ ಬಳಣ್ಣ, ಅವಳ ತೋಳು ತೋಡೆಗಳನ್ನು ನೋಡಿದರೆ ಬಾಳೆಯ ದಿಂಡಿನಂತೆ. ಅವಳ ಕೆನ್ನೆಗಳನ್ನು ನೋಡಿದರೆ ಸೇಬುವ ಹಣ್ಣಿನಂತೆ. ಅವಳ ತುಟಿಗಳನ್ನು ನೋಡಿದರೆ ಕೊಂಡಿಯ ಹಣ್ಣಿನಂತೆ. ಅವಳ ಹಲ್ಲುಗಳನ್ನು ನೋಡಿದರೆ ದಾಳಂಬರೆಯ ಬೀಜದಂತೆ. ಅದು ಅಲ್ಲದೆ ಅವಳ ನಾಸಿಕವನ್ನು ನೋಡಿದರೆ ಕೆಂಪಿಗೆ ತೆನೆಯಂತೆ ಇರುವುದು. ಅವಳ ವರ್ಣನೆ ನಿನ್ನ ಮುಂದೆ ಬಹಳ ಹೊತ್ತ ಮಾತನಾಡಕೊಂತ ನಿಂದರೆ ಅವಳು ಸಾಗಿ ಮುಂದಕ್ಕೆ ಕಣ್ಮರಿ ಆಗಿದ್ದಾಳು. ಅವಳು ಯಾರು, ಅವಳ ಹೆಸರೇನು, ಅವಳ ಗುರುತ ಕೋಣವನ್ನು ಕೇಳಿಕೊಂಡು ಬರುತ್ತೇನೆ. ಅಲ್ಲಿಯವರೆಗೆ ಸ್ವಲ್ಪ ಹೊತ್ತಿಲ್ಲ ಕುಂಡ್ರಂತ ನಾವು ಬೇಗನೆ ಹೋಗಿ ಕೇಳಿಕೊಂಡು ಬರುವಂತ ನಾವು. ನೀನು ಬರುವವರೆಗೆ ನಾನು ಅಲ್ಲೇ ಕುಂಡಿರ್ತೇನೆ ನೋಡು ಗೆಳೆಯ. ನಾಗಪ್ಪವ ಗಾಡಿಹೊಳೆ ಅವರಿಗೆ ತುಂಬಾ ಬಾರಿ ಆಗಿದ್ದೇವೆ. ಎಲ್ಲಪ್ಪ ಹೊಸಮನಿ ಅವರಿಗೆ ತುಂಬಾ ಬಾರಿ ಆಗಿದ್ದೇವೆ. ಎಲ್ಲಪ್ಪ ಹೊಸಮನಿಗೆ ಅವ್ರಿಗೆ ನಾನು ಆಭಾರ ಆಗಿದ್ದೇನೆ. ಮಲ್ಲಪ್ಪಣ್ಣ ಹುಬ್ಬಳ್ಳಿ ಅವರಿಗೆ ನಮ್ಮ ಕಲಾಕಾಣಿಕೆಯನ್ನು ಮೆಚ್ಚಿ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರಿ ಆಗಿದ್ದೇವೆ. ಎಲ್ಲಪ್ಪ ಹುಬ್ಬಳ್ಳಿ ಅವರಿಗೆ ನಾನು ಆಭಾರ ಆಗಿದ್ದೇನೆ. ನಮ್ಮ ಹಳಿಯಾಣದ ಕಿರಪ್ಪ ಬಬ್ನೂರ್ ಅವರು ಎಲ್ಲ 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರಿ ಹಾಕಿತ್ತಿದ್ದಿ ಬೇತಾಲಿಯನ್ನು ತೆಗೆದು ಜನರ ಪಿತಾಂಬರವನ್ನೊಟ್ಟು ಮೈಕೆ ಕುಬಸವನ್ನು ತೊಟ್ಟು ಲೆಕ್ಕವಲ್ಲದಷ್ಟು ಚೊಕ್ಕ ಬಂಗಾರದಾಗಿನ ಹಾಕಿಕೊಂಡು ಇಂತಹ ದೊಡ್ಡ ಜಾತ್ರೆಯಲ್ಲಿ ಒಬ್ಬಳೇ ತಿರುಗಾಡುವಳು. ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಕೋಣ ಕುರ್ತ ಹೇಳಿದರೆ ದಾರಿ ಬಿಡುತ್ತೇನೆ, ಇಲ್ಲವಾದರೆ ದಾರಿ ಏನು ನಾ ಹೇಳ್ತೇನೆ ಕೇಳುವಂತರಾಗ್ರಿ. ಬಿಡೋ ದಾರಿ ಬಿಡೋ ದಾರಿ ಹುಡುಗಟ ಚೆಲವಾಲ ಹೇಳ್ತೇನೆ ಕೇಳುವಂತರಾಗ್ರಿ. ಬಿಡ ದಾರಿ ಹುಡುಗಟ ಬಿಡೋ ದಾರಿ ಹುಡುಗಟ ಚಲವಾಲ ಕೇಳು ಬಿಡಾರಿ ಹುಡುಗಟ
ಕಾಡ ಬೇಡೋ ಬೀಳುವೆ ನಿಮ್ಮ ಕಾಲ ಕಾಡದಾರಿ ಬೀಳುವೆ ನಿಮ್ಮ ಕಾಲ ಕಾಲ ಕಾಡದಾರಿ ಬೀಳುವೆ ನಿಮ್ಮ ಕಾಲ ಕಾಲ ಬಿಡೋ ದಾರಿ ಬಿಡ ಬಿಡ ದಾರಿ ಹುಡುಗಾಟಲೋದಲ್ಲ ಕಾಡಬೇಡಿ ಬೀಳುವೆ ನಿಮ್ಮ ಕಾಲೆ ಕಾಲೆ ಕಾಡಬೇಡೋ ಬೀಳುವೆ ನಿಮ್ಮ ಕಾಲೆ ಕಾಲೆ ಬಿಡು ದಾರಿ ಬಿಡ ಬಿಡು ದಾರಿ ಹುಡುಗಾಟ ಚೆಲವಾಲೆ ಬಿಡೋ ದಾರಿ ಬಿಡ ಬಿಡ ದಾರಿ ಹುಡುಗಾಟಲೋದಲ್ಲ ಏನುವನ ಹೊತ್ತ ಏರಿ ನೆತ್ತಿ ಮೇಲೆ ಬಂದಿರುವುದು ನಾನು ಗಂಡುಳ ಬಾಲಿ ಅತ್ತಿ ಮನೆ ಸೊಸಿ ತವರು ಮನೆ ಹೆಣ್ಣು ಮಗಳು ಇಂಥ ಬಿಸಿಲಲ್ಲಿ ನನ್ನ ಕಾಲ ಸುಡ್ಲಿಕ್ಕತ್ತವ ಈ ನಡು ದಾರಿಲಿ ದಾರಿ ಕಟ್ಟುದು ಚೆಲ್ಲವಲ್ಲ ನನಗೆ ಸುಮ್ಮನೆ ದಾರಿಯನ್ನು ಬಿಡುವಂತ ದಾರಿ ಹಾ. ನಿನ್ನ ಹೆಸರು ನಿನ್ನ ಕೂಡ ಗುರ್ತ ಹೇಳಿದ್ರೆ ದಾರಿ ಬಿಡ್ತೀನಿ, ಇಲ್ಲವಾದ್ರೆ ದಾರಿ ಅಡ್ಡ ಕಟ್ಟುತ್ತೇನೆ. ಏನಿಗೆ ಬಂದು ಗಂಗಾ ಗಂಗಾ ಗಂಗಾದ್ರು ಅಂತ ಇದ್ದಾರೆ ನೋಡು. ಗಂಗಾ ಕೇಳು. ಆ ಚಂದವಾಗಿ ಹೇಳುವಂತರ ಗಂಗಿ ಹಾ. ಏನೆಲ್ಲ ಹೆಚ್ಚಿನ ರೂಪ ಲಾವಣ್ಯವನ್ನು ಕಂಡು ನನ್ನ ಕಾಮತಾಪವು ಬಡದ ಎಚ್ಚರಗೊಳಿಸಿದೆ. ಹಾ ನನ್ನ ಮನಸ್ಸನ್ನು ಶಾಂತಪಡಿಸುವುದಕ್ಕಾಗಿ ಏನೆಲ್ಲ ಹಠವನ್ನು ಬಿಟ್ಟು ತಕ್ಷಣ ನನ್ನ ಮಂದಿರಕ್ಕೆ ಬರುವಂತವಳಾಗಿದೆ.
ಏನು ನಾ ಎಲ್ಲ ಕುನ ಗುರ್ತ ನೀವು ಕೇಳಿದಂಗಾಯ್ತು. ಹೌದು. ನಿಮಗ ಬಂದ ಏನಂತಾರ ಹೇಳ್ಬೇಕಾಗಿತ್ತು ನೋಡು. ಸಂಘ ನನಗೆ ಬಂದು ಮೇಲ್ಮನೆ ಸಂಘ ನೋಡು. ಏನು ಸಂಘ ಹೇಳ್ತಾನೆ ಕೇಳುವಂತಾರ ಅದ್ರಿ. ನನಗೆ ಹೇಳ್ತಾಳೆ. ಯಾರವ ಸನ್ನೆ ಪೋರ ಬಂದ ನಿಂತಿ ನನ್ನೇ ಎದುರೇ, ಯಾರವ ಸನ್ನೆ ಪೋರ ಬಂದ ನಿಂತಿ ನನ್ನೇ ಎದುರೇ, ಆದರೆ ಮಾಡವಳೆಲ್ಲ ಸರಿಯೋ ದೂರ. ಯಾರ ಮೋಸಲ್ಲೇ ಬೋರ ಬಂದ ನಿಂತಿ ನನ್ನೇ ಎದುರೇ, ಯಾರ ಮೋಸಲ್ಲೇ ಬೋರ ಬಂದ ನಿಂತಿ ನನ್ನೇ ಎದುರೇ, ಆದರೆ ಮಾಡವೇಳೆಲ್ಲ ದೂರ. ಆದರ ಮಾಡವೇಳೆಲ್ಲ ಬಾವಿ ಮಲ್ಲೇಸಿಯಬಲ್ಲ, ಆದರ ಮಾಡವೇಳೆಲ್ಲೋ ಬಾವಿ ಮಲ್ಲೇಸಿಯಬಲ್ಲ, ಕವಿಯನ್ನ ಹೇಳತಾನ ಹೊಸ ಚಾಲ. ಇರ ಪಕ್ಷಿ ಬಸವಂತ ಕೇಳಿದರ ಈ ಮಾತ, ಇರ ಪಕ್ಷಿ ಬಸವಂತ ಕೇಳಿದರ ಈ ಮಾತ, ಕಡದ ಹಾಕ್ಯಾರೋ ನಿನ್ನ ಚೂರ ಚೂರ. ನೋಡು ಸಂಘ, ಇರ ಪಕ್ಷಿ ಬಸವಂತಗೆ ಸುದ್ದಿ ಹತ್ತಿದ್ರೆ ಸಂಘ ನಿನ್ನ ಕಡದ ಚೂರು ಚೂರು ಮಾಡಿ ಉಗಿತಾ ಇದ್ದಾರೆ. ಸಂಘ ನನ್ನ ಮಾಡ್ತಿ ಎನಿಗೆ ಸುಮ್ಮನೆ ದಾರಿ ಗಂಗಾ ಹೇಳ್ತೀನಿ ಕೇಳು. ಆ ಸಂಘ ಚಂದವಾಗಿ ಹೇಳು.
ಹಾಕಿಕೊಂಡು ಜಾರದ ಪಿತಾಂಬರವನ್ನು ಹುಟ್ಟಿಕೊಂಡು ಹಾ ಇಷ್ಟ ಶಿಸ್ತ್ರಾವಸ್ತ್ರವಾಗಿ ಎಲೆಗೆ ಹೊಂಟಿರುವೆ. ಏನೆಲ್ಲ ಹಠವನ್ನು ಬಿಟ್ಟು ತಟ್ಟನೆ ನನ್ನ ಮಂತ್ರಕ್ಕೆ ಬರುವಂತವಳಾಗು. ಸಂಘ ಹೇಳ್ತೇನೆ ಕೇಳು. ಗಂಗ ಹೇಳುವಂತವ ಆ ಸಂಘ ಹೇಳ್ತೇನೆ ಕೇಳು. ಆ ಅಲ್ಲ ಸಂಘ ನಿನ್ನೆ ನಡತಿ ಎಂತ ಮಾತನಾಡಿದಿ, ಅಲ್ಲ ಹೋಗೋ ನಿನ್ನ ರೀತಿ ಎಂತ ಮಾತನಾಡಿದಿ, ಸರಜೆ ನಿಲ್ಲದೆ ಭರತಿ ಮಾಯಾ ಮ್ಯಾಲೆ ಗಂಡನುಳೆ ಬಾಲರನ ತರಬಿ ಕೇಳುವುದಲ್ಲೋ, ಗಂಡುಳ ಬಾಲರನ ತರಬಿ ಕೇಳುವುದಲ್ಲೋ, ಆದರೆ ಮಾಡಬೇಳಲ್ಲ ದೂರ. ಹಗ್ಗ ಹಚ್ಚಿ ಜಗ್ಗಿ ಹಿಡಿಯೋ ಮನಸ್ಸ ಹಾರಿ ಬಿಡಬೇಡ, ಹಗ್ಗ ಹಚ್ಚಿ ಜಗ್ಗಿ ಹಿಡಿಯೋ ಮನಸ್ಸ ಹಾರಿ ಬಿಡಬೇಡ, ಅವರಿವರು ಹೇಳಿದರ ಹೇಳಬೇಡ. ಹಗ್ಗ ಹಚ್ಚಿ ಜಗ್ಗಿ ಹಿಡಿಯೋ ಸಂಸಾರ ಸಾಗರದೋಳು ಮಾಯದ ಬಾಜೇರ, ಸಂಸಾರ ಸಾಗರದೋಳು ಮಾಯದ ಬಾಜೇರ, ಅವರಿವರು ಹೇಳಿದರ ಕೇಳಬೇಡ. ಏನು ಸಂಘ, ನಾನು ಗಂಡುಳ ಬಾಲಿ, ಅತ್ತಿ ಮನೆ ಸೊಸಿ, ತವರು ಮನೆ ಹೆಣ್ಣು ಮಗಳು. ಸಂಘ ಈ ನಡು ದಾರಿಲಿ ಕಟ್ಟಿ ನೀವು ತಿರುವುದು ತಿರವಲ್ಲ. ಸಂಘ ಎಣ್ಣೆನ ಮಾಡ್ತಿ, ಸುಮ್ಮನೆ ದಾರಿಯನ್ನು ಬಿಡವಂತ ನಾವು. ಗಂಗ ಕೇಳು. ಆ ಸಂಘ ಚಂದವಾಗಿ ಹೇಳು. ಕೇಳತಕ್ಕದ್ದಲ್ಲ. ನನ್ನ ಪ್ರಾಣ ಹೋದರೂ ಚಿಂತೆ ಚಿಂತೆ ಇಲ್ಲ. ಆಹಾ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಚಿಂತೆ ಇಲ್ಲ.
ಸುಮ್ಮನೆ ನಮ್ಮ ಮಂದಿರಕ್ಕೆ ಬರುವಂತಳು ಆಗ. ಏನು ಸಂಘ ನನ್ನನ್ನು ಮಾಡ್ತೀವಿ ಸಂಘ ಅಲ್ಲಿ ಯಾರೋ ಬರ್ತಾರ ನೋಡು. ಎಲ್ಲಿಗಾಗ ಪರಸ್ತ್ರೀಯರ ಕೂಡ ಚೇಷ್ಟೆ ಮಾಡುವುದು ತರವಲ್ಲ. ವ್ಯರ್ಥವಾಗಿ ಪ್ರಾಣ ಕೋಟಿಗಿಟ್ಟಿ ಸೊಮ್ಮನೆ ಮನೆಗೆ ಹೋಗು ನಡಿ ಅಂತ ನಾವು ಹೋಗ್ಯಾ ಎತ್ತರ ಕೇಳು. ಏನಂತ ನಾವು
ಚಿನ್ನಿ ಮನಿ ಅವರು ತಲಾ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಆಭಾರ ಆಗಿದೆ. ನಾನು ಆಭಾರ ಆಗಿದ್ದೇನೆ. ಏನೋ ಮಿತ್ರ ಬಳಲ್ಲ, ಏ ಸಂಗಣ್ಣ, ಹಾಗಾಗಿ ಇವಳ ಸಿಕ್ಕದಲ್ಲಿಲ್ಲ ತಂದು ಇಟ್ಟು ಜಳಕುತ್ತ ಬಳಕುತ್ತ ಬರುವಾಗ ಮಿತ್ರ ಬಳಲ್ಲ, ಏ ಸಂಗಣ್ಣ, ನನ್ನ ಮನಸ್ಸಿಗೆ ಹೇಗಾಯ್ತಂದ್ರೆ ಅದು ಹೇಗೆ ಹೋಗಿಲ್ಲ ಮಿತ್ರ ಬಳಲ್ಲ, ಏ ಸಂಗಣ್ಣ, 2 ಕಣ್ಣುಗಳು ಕಪ್ಪನೆ ಮುಚ್ಚಿದಂತಾಯ್ತು. ಮಿತ್ರ ಬಳಲ್ಲ, ಏ ಸಂಗಣ್ಣ, ಅದು ಅಲ್ಲದೆ ಆಕಾಶವು ಹರಿದು ನನ್ನ ಎದೆ ಮೇಲೆ ಬಿದ್ದಿದೆ. ಮಿತ್ರ ಬಳಲ್ಲ, ಏ ಸಂಗಣ್ಣ, ನಾನು ಗಂಗಳು ಏಕಾಂತದಲ್ಲಿ ಮಾತನಾಡುವ ವೇಳೆಯಲ್ಲಿ ಏನು ಬಂದು ರಟ್ಟೆ ಹಿಡಿದು ಎಳೆದಂತಾಯ್ತು. ಮಿತ್ರ ಅದು ಯಾಕೆ? ಏ ಸಂಗಣ್ಣ, ಮಿತ್ರ ಬಳಲ್ಲ, ಏ ಸಂಗಣ್ಣ, ಮಿತ್ರ ಬಳಲ್ಲ, ಲಗಾರಂದ್ರೆ ಬಹಳ ಕೆಟ್ಟವರು. ಏನು ಮಾಡುವ ಮಿತ್ರ ಸಂಗಣ್ಣ, ನಿನ್ನನ್ನು ಕಡಿದು ಹಾಕಿ ಈಕ್ಯಾರು. ಸುಮ್ಮನೆ ಮನೆಗೆ ಹೋಗು ನೋಡಿ ಅಂತ ನಾವು ಹೋಗಿಲ್ಲ. ಮಿತ್ರ ಕೇಳು, ಏನು ಅಂತ ನಾವು ಏನು ಮಿತ್ರ ಬಳಲ್ಲ, ಏ ಸಂಗಣ್ಣ, ಮಣಿಗಳು ಅಂತೂ ಇಲ್ಲವೇ ಇಲ್ಲ ನನ್ನ ದ್ಯಾಸ. ಆಗಲೇ ರಾತ್ರಿ ಬೀಳ್ತಾವೋ ಆ ಬಯಲುವಾಡಕ್ಕೆ ಕನಸುಗಳು. ಮಿತ್ರ ಬಳಲ್ಲ, ಏ ಸಂಗಣ್ಣ, ನನ್ನದೊಂದು ಮಾತು ಇರುವುದು. ನೀನು ಕೇಳುತ್ತೇನೆಂದರೆ ಹೇಳುತ್ತೇನೆ, ಕೇಳುವುದು ಎಂದರೆ ಮುಂದೇನು ಮಾಡುವುದು. ಏ ಸಂಗಣ್ಣ, ಮಿತ್ರ ಬಳಲ್ಲ, ಕೇಳುವ ಮಾತಿದ್ದರೆ ನಾನಾದರೂ ಕೇಳುತ್ತೇನೆ, ಕೇಳಿದ ಮಾತಿದ್ದರೆ ಗೆಳೆಯ ನಾನು ಕೇಳಲು ನೋಡು. ಏನೋ ಗೆಳೆಯ ಬಳಲ್ಲ, ಏ ಸಂಗಣ್ಣ, ಕೇಳುವ ಮಾತೇ ಇರೋದು ನೋಡು ಏ ಗೆಳೆಯ. ಅದೇ ಮಾತು ಇರುವುದು, ಬೇಗನೆ ಹೇಳುವಂತ ನಾನು. ಮಿತ್ರ ಬಳಲ್ಲ, ಏ ಸಂಗಣ್ಣ, ಆ ಬಯಲುವಾಡ ಗಂಗೆಯ ಮನಸ್ಸನ್ನು ಮನಸ್ಸನ್ನು ಒಡಂಬಡಿಸಿಕೊಂಡು ಬಂದದ್ದಾದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಏ ಸಂಗಣ್ಣ, ಕೇಳುವಂತ ನಾನು. ಮಾಡಂತೆ Yeah.
ಸಂಗಣ್ಣ ಏನೋ ಮಿತ್ರ ಸಂಗಣ್ಣ ನನ್ನ 18 ವರ್ಷದಿಂದ ಕೂಡದ ಗೆಳತನಕ್ಕೆ ಪಂಟು ಹೇಳಿ ಮಟ್ಟ ಹಾಕಿ ಯಾರ ಬಡವರ ಮಕ್ಕಳ ಸೊಂಟ ಮುರ್ಸಿ ಸೊಮ್ಮನೆ ಒಂಟೆದ್ದು ಹೋಗಪ್ಪ ಕೈ ಮುಗಿತೀನಿ. ಏನೋ ಮಿತ್ರ ಬಾಳ ಏ ಸಂಗಣ್ಣ ಇದಾಳೆ ಕುಂಟಲತ್ತನ ಅಂತ ತಿಳಿದ್ರಿ ಏ ಸಂಗಣ್ಣ ಪಕ್ಕ ಹೋಗಿರ್ತಾನಂತಿದಿ ಏನೋಗಿದೆಯ ಮಿತ್ರ ಬಾಳಲ್ಲ ಏ ಸಂಗಣ್ಣ ಹಾಗೆ ಅನ್ನು ತಿಳಿದುಕೊಳ್ಳಬೇಡ. ಒಂದು ಕಳೆಯನ್ನು ಗಟ್ಟಿ ಮಾಡೋಲಿಕ್ಕೆ ಏನು ಮಾಡ್ತಾರೋ ಮಿತ್ರ ಏ ಸಂಗಣ್ಣ ಗೆಳೆಯ ಬಾಳಲ್ಲ ನಾಲ್ಕಾರು ಹಿರಿಯರು ಹೋಗುತ್ತಾರ ನೋಡು ಹೋಗೆಯ ಏನೋ ಮಿತ್ರ ಬಾಳಲ್ಲ ಏ ಸಂಗಣ್ಣ ಅದರಂತೆ ನೀನು ಒಬ್ಬಳು ಹೋಗಿ ಆ ಬಯಲುಗಳ ಗಂಗೆಯ ಮನಸ್ಸನ್ನು ಒಡಂಬಡಿಸಿಕೊಂಡು ಬಂದದ್ದಾದರೆ ಮಿತ್ರ ಬಾಳಲ್ಲ ಏ ಸಂಗಣ್ಣ ನನ್ನ ಮನಸ್ಸಿಗೆ ಬಹಳ ಸಂತೋಷ. ಏ ಸಂಗಣ್ಣ ನಾನಾ ಸ್ವಲ್ಪ ವಿಚಾರ ಮಾಡಿ ಹೇಳ್ತೇನೆ ನೋಡು ಹೋಗೆಯ ಯಾಕೆ ಅವಾಗ ಮಿತ್ರ ಬೇಗನೆ ವಿಚಾರ ಮಾಡುವಂತ ನಾವು ಓಹೋ ನಾನು ಈಗ ಒಲ್ಲೆನೆಂದರೆ ನನ್ನ 18 ವರ್ಷದ ಕೂಡದ ಗೆಳೆತನ ಕೆಡುವುದು ಇದು ಅಲ್ಲದೆ ಗೆಳೆಯರು ಗೆಳೆತನದಲ್ಲಿ ಗೆಳೆಯರಿಗೆ ಸಹಾಯ ಮಾಡಿದರೆ ಏನು ಕುಂಟಲತನವಲ್ಲ. ನಾನು ನನ್ನ ಜೀವನಿಗೆ ಸಂಗನ ಮಾತನ್ನು ಕೇಳುತ್ತೇನೆ. ಏನು ಮಿತ್ರ ಸಂಗಣ್ಣ ಮಿತ್ರ ಸಂಗಣ್ಣ ಏ ಬಾಳಣ್ಣ ಆ ಗಂಗನ ಮನೆ ಪೂರ್ಣ ಗುರ್ತವನ್ನು ಹೇಳುವಂತ ನಾವು ನಾನು ಅದರಲ್ಲಿ ಹೋಗಿ ಬರ್ತೇನೆ ನೋಡು ಗೆಳೆಯ. ಏನೋ ಮಿತ್ರ ಬಾಳಣ್ಣ ಏ ಸಂಗಣ್ಣ ಗಂಗಾಳ ಮನೆಗೆ ಗುರ್ತ ಕೂಡ ಹೇಳಿದ್ರೆ ಹೋಗಿ ಬರ್ತೀಯಲ್ಲ ಹೋಗಿ ಬರ್ತೇನೆ ನೋಡು ಗೆಳೆಯ. ಹಾಗಾದ್ರೆ ಕೇಳೋ ಮಿತ್ರ ಏ ಹೇಳುವಂತ ನಾವು ಏನೋ ಮಿತ್ರ ಬಾಳಣ್ಣ ಏ ಸಂಗಣ್ಣ ಗಂಗಾಳ ಮನೆ ಗುರ್ತ ಕೂಡ ಹೇಳಿದ್ರೆ ಹೋಗಿ ಬರ್ತೀಯಲ್ಲ ಏ ಹೋಗಿ ಬರ್ತೀನಿ ನೋಡು ಮಿತ್ರ ಬಾಳಣ್ಣ ಏ ಸಂಗಣ್ಣ ಇದೇ ಪೇಟಿ ಕೋಟಿ ಹಿಡಿದು ಹೋಗು ಇದೇ ಪೇಟಿ ಕುಟಿ ಹಿಡಿದು ಹೋಗಿ ಮುಂದೆ ಒಂದು ಗೊಂಬೆಯ ಗುಡಿ ಇರೋದು ಮುಂದೆ ಒಂದು ಗೋಂಬಿಯ ಗುಡಿ ಇರುವುದು. ಮಿತ್ರ ಬಾಳಣ್ಣ ಏ ಸಂಗಣ್ಣ ಅದರ ಮುಂದೆ ಒಂದು ಗಚ್ಚಿನ ಕಟ್ಟೆ ಇರುವುದು. ಅದರ ಮುಂದೆ ಒಂದು ಗಚ್ಚಿನ ಕಟ್ಟೆ ಇರುವುದು. ಗೆಳೆಯ ಬಾಳಣ್ಣ ಏ ಸಂಗಣ್ಣ ಆ ಗಚ್ಚಿನ ಕಟ್ಟೆಯ ಮೇಲೆ ಒಂದು ತೆಂಗಿನ ಮರ ಇರುವುದು. ಆ ಕಟ್ಟೆಯ ಮೇಲೆ ಒಂದು ತೆಂಗಿನ ಮರ ಇರುವುದು. ಮಿತ್ರ ಬಾಳಣ್ಣ ಏ ಸಂಗಣ್ಣ ಆ ತೆಂಗಿನ ಮರದ ಬಾಜುಕೆ ಗಂಗನ ಮನೆ ಇರುವುದು. ಇದರ ಗುತ್ತ ಕೋಣವನ್ನು ಹಿಡಿದುಕೊಂಡು ಹೋಗಿ ಬರುವಂತ ನಾವು ಏ ಯಾಕಲ್ಲ ನಾನು ಅಲ್ಲಿಗೆ ಹೋಗಿ ಬರ್ತೀನಿ ಹೋಗ್ಲಿ. ಬಾಳಣ್ಣ ನೀನು ಹೋದಾಗ ಒಂದು ವೇಳೆ ಮನೆಯಲ್ಲಿ ಹಿರಿಯ ಪಕ್ಷಿ ಬಸವಂತಗಳು ಇದ್ದರೆ ನೀನು ಒಳಗೆ ಹೋಗಬೇಡ. ಯಾಕೆ ವ್ಯರ್ಥವಾಗಿ ಪ್ರಾಣ ಕೊಟ್ಟಿಗೆ ತಿರುಗಿ ಬರುವಂತ ನಾವು ಬಾಳಲ್ಲ. ಏ ಸಂಗಣ್ಣ ಒಂದು ವೇಳೆ ಅವರು ಮನೆಯಲ್ಲಿ ಇಲ್ಲದಿದ್ದರೆ ನೀನು ಒಳಗೆ ಹೋಗಿ ಆ ಗಂಗನ ಮುಂದೆ ನನ್ನ ಏಕಾಂತದ 2 ಮಾತುಗಳನ್ನು ಆಡಿ ಬಾಳಲ್ಲ. ಏ ಸಂಗಣ್ಣ ಅವಳ ಮನಸ್ಸನ್ನು ಒಳಂಪಡಿಸಿಕೊಂಡು ಬಂದದ್ದಾದರೆ ಗೆಳೆಯ ಬಾಳಲ್ಲ ಏ ಸಂಗಣ್ಣ ನನ್ನ ಮನಸ್ಸಿಗೆ
ಮನಸ್ಸಿಗೆ ಬಹಳ ಸಂತೋಷ ಆಕೈತಿ ನೋಡು ಗೆಳೆಯ. ಗೆಳೆಯ ಸಂಗಣ್ಣ ಮಿತ್ರ ಬಳಲ್ಲ. ಯಾಕಂದ್ರೆ ನಾನು ಅಲ್ಲಿ ಹೋಗಿ ಬರ್ತೀನಿ ನೋಡು ಗೆಳೆಯ. ಏನೋ ಮಿತ್ರ ಬಳಲ್ಲ. ಗೆಳೆಯ ಸಂಗಣ್ಣ ಬೇಗನೆ ಹೋಗಿ ಬರುವಂತ ನಾಲ್ಕು ಗೆಳೆಯ. ಹೋಗಿ ಬರ್ತೀನಿ ನೋಡು. ತಂಗಿ ಹಂಗ ಮನೆಯಲ್ಲಿ ಇದ್ದಿ ಏನು? ತಂಗಿ ಗಂಗಾ ಯಮತೆ ತಂಗಿ ಹಂಗ ಮನೆಯಲ್ಲಿ ಏನು? ಏನು ಅಣ್ಣ ಅರಿವಿ ತಂದ್ರ ಇಟ್ಟು ಹೋದ್ರಾಗ್ರಿ. ತಂಗಿ ನಾಯೇನು ಆಗಸ್ತಾರವನಲ್ಲ ನೋಡುವ ತಂಗಿ ನೀರಾವ್ ಬಂದು ಬಾಗಿಲು ಬಿಟ್ಟು ಹೊರಗೆ ಬಂದು ನೋಡುವಂತಳಾಗು. ಅಣ್ಣ ಕಟ್ಟಿಗೆ ಕಟ್ಟಿ ಮೇಲೆ ಇಟ್ಟಿ ನಾಳೆಗೆ ಬಂದ್ ರೊಕ್ಕ ಒಯ್ಯಿರಿ. ತಂಗಿ ಗಂಗ ನಾನೇನು ಲಮ್ಮನಾರು ಅಲ್ಲ, ನೀನು ಹೊರಗೆ ಬಂದು ನೋಡುವಂತಳು. ನಾನು ಹುರ್ಕಡ್ಲಿ ಬಾಳನ ಇದ್ದೇನೆ. ಏನು ಅಣ್ಣ ಮತ್ತಾರ ಹೇಳ್ತಾನೆ ಕೇಳು. ತಂಗಿ ಹೇಳುವಂತಳಾಗು. ನಮ್ಮ ಹಳೆಯನಾದ ಮಂಜು ಉಣ್ಕಲ್ 1,001 ರೂಪಾಯಿ ಕೊಟ್ಟಿದ್ದಾನೆ, ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಲಕ್ಕಮ್ಮ ಪಟಾಕ್ ಅವರು ನನ್ನ ಕಲೆಯನ್ನು ಮೆಚ್ಚಿ 2 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಮಂಜು ಉಣ್ಕಲ್ ಅವರು ಆದ್ರೂ ನನಗೆ 101 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ಆದ್ರೂ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಭೀಮನಾಯಕ ಹೆಡ್ಡಿ ಅವರು 100 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಭೀಮಾ ಕಾಯಟ್ಟಿ ಅವರು ನನಗಾದ್ರೂ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಅವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಏನು ಅಣ್ಣ ಹೇಳ್ತಾನೆ ಕೇಳ್ರಿ. ತಂಗಿ ಹೇಳುವಂತಳಾಗು. ಯಾರಪ್ಪ ಎಲ್ಲ ನೀನ ಇಲ್ಲಿ ತನ ಬಂದ ಕರುಣವೇನ, ಇಲ್ಲಿ ತನ ಬಂದ ಕರುಣವೇನ, ಉರತ ನಮಗೇನ, ಉರತ ನಮಗೇನ, ಉರತ ನಮಗೇನ, ಉರತ ನಮಗೇನ.
ಸೋಮಾರ ದಿನ ಜಾತ್ರೆ ಒಳಗೆ ಭೇಟಿಯಾಗಿದ್ದು ನೀನ ಜಾತ್ರೆ ಒಳಗೆ ಭೇಟಿಯಾಗಿದ್ದು ನೀನ ಬಾಳನವದೇನ ಓಹೋ ಯಾರು ಬಾಳಪ್ಪನ ಏನ್ರಿ? ಹೌದು ನೋಡ ತಂಗಿ. ಏನುವನ್ನ ಹಾ ನಾನು ಒಳಗೆ ಕೂತ್ಕೊಂಡೆ. ಹಾ ಅಣ್ಣ ನನ್ನ ಬಾಯಿ ಬಂದದು ಏನಕ್ಕೆಂದ್ರ ಮಾತಾಡಿನಿ. ಹಾ ಅಣ್ಣ ನಾನಂದ ಮಾತಿಗೆ ನೀನೇನ್ರ ಸಿಟ್ಟು ತಿಳ್ಕೊಂಡೇನಪ್ಪ? ತಂಗಿ ಗಂಗಾ ತಂಗಿ ಮಾತಾಡ ನಾ ಯಾಕೆ ಸಿಟ್ಟು ತಿಳ್ಕೊಲ್ವಾ ತಂಗಿ? ಅಂದ್ರೆ ಹಾ ನಾನಂದ ಮಾತಿಗೆ ನೀವೇನು ಸಿಟ್ಟು ತಿಳ್ಕೊಂಡಿಲ್ಲ. ಹಂಗೇನಿಲ್ಲ ನೋಡ್ ತಂಗಿ. ಏನವನ್ನ ಹಾ. ಮಣ್ಣಿ ಸುಮಾರು ದಿನ ಹಾ. ಅಣ್ಣ ಜಾತ್ರೆಗೆ ಅನ್ನು ಬಂದಿದ್ರಿ. ಹಾ. ಅಣ್ಣ ಬೇಟದಂತ ಬಾಳಪ್ಪನ್ನ ನೀವು ಆದ್ರಿ. ಹೌದು ನೋಡ ತಂಗಿ ನಾನೇ ಇದ್ದೇನೆ. ಏನವನ್ನ ಈ ಸದ್ದಿ ಹಾ. ಬಡವರ ಮನೆಗೆ ಹಾ. ಒಂದು ಶ್ರೀಮಂತ ಬಂದರೆ ಹಾ. ಮನುಷ್ಯನಿಗೆ ಎಷ್ಟು ಅನ್ನದ ಆಗ್ತದೆ. ಹಾ ಅಣ್ಣ ನೀನೇನು ನನ್ನ ಮನೆಗೆ ಬಂದಿಲ್ಲ. ಹೌದು ನನ್ನ ತಂಗಿ. ಮನಸ್ಸಿಗೆ ಅತಿ ಆನಂದವಾಯ್ತು. ಹಾ ಅಣ್ಣ ಒಂದು ಚರಿಗೆ ನೀರು ತಗೊಂಡು ಹಾ. ಕೈ ಕಾಲು ಮಾತು ತಕೊಂಡು ನೀವು ಅದ್ರ ಒಳಗೆ ಬರುವಂತರಾಗಿರಿ. ಯಾಕಂದ್ರೆ ತಂಗಿ ತಂಗಿ ನೀರನ್ನು ಕೊಡುವಂತ ನಾನಾ ಕೈಕಾಲು ಮಾಡಿ ತೆಗೆದುಕೊಂಡು ಒಳಗೆ ಬರುತ್ತೇನೆ. ಅಣ್ಣ ಹಾ ಇದೇ ನಡುಮನಲ್ಲಿ ಹಾ. ನಾನು ಬಣ್ಣದ ಮನೆಗಿದ್ದೀನಿ. ಅಣ್ಣ ಬಣ್ಣದ ಮನೆ ಮೇಲೆ ಕೂಡುವಂತರಾಗಿರಿ. ಯಾಕಂದ್ರೆ ತಂಗಿ ನಾನು ಹಾಕೊಂಡಿರ್ತೇನೆ. ಅಣ್ಣ ಬೆಳ್ಳಿ ಅಡ್ಡನಿಗೆ ಹಾಕಿದ್ದೇನೆ, ಬಂಗಾರ ತಾಟು ಕೊಟ್ಟಿದ್ದೇನೆ. ಬಂಗಾರ ತಾಟಿನಲ್ಲಿ ಸುರುಳಿ ಹೋಳಿಗೆ ಎಳ್ಳೆ ಗರ್ಜಿಕಾಯಿ ಹಾ. ಹಪ್ಪಳ ಸ್ಯಾಂಡಿಗೆ ಉಪ್ಪಿನಕಾಯಿ ಪಂಚಾಮೃತ ಹಾಕಿ. ಅಣ್ಣ ಊಟಕ್ಕೆ ನೀಡ್ತೇನೆ, ಊಟ ಮಾಡುವಂತರಾಗಿರಿ. ಯಾಕಂದ್ರೆ ತಂಗಿ ನಾನು ಊಟ ಮಾಡ್ತೇನೆ. ತಂಗಿ ಗಂಗಾ ನಿಮ್ಮ ಮನೆ ಎಷ್ಟು ದೊಡ್ಡದಿಲ್ಲ, ಈ ಮನೆಯಲ್ಲಿ ಒಬ್ಬಳೇ ಇರೋದು ಬಹಳ ಗಟ್ಟಿ ನೋಡುವ ತಂಗಿನಿ. ಹಾ ಓ, ಊಟ ಆಯ್ತು ನೋಡುವ ತಂಗಿ. ಅಣ್ಣ ಊಟ ಐತಿಲ್ಲ. ಹೌದು ನೋಡುವ ತಂಗಿ. ಏನೋ ನಾ ಊಟ ಆದ ಮೇಲೆ ಹಾ. ಇನ್ನ ಪಾನಪಟ್ಟಿ ಮತ್ತು ಬ್ರಿಸ್ಟಾಲ ಹಾ. ಅಣ್ಣ ಸಿಗರೇಟ್ ತಗೊಳ್ಳುವಂತರಾಗ್ರಿ. ತಂಗಿ ಪಾನದ ಕೊಡುವಂತ ಹಾಗೆ ಸೇರಿಸೋದಿಲ್ವ ತಂಗಿ? ಏನೋ ನಾ ಹಾ ಊಟ ಅಂತೂ ಭರ್ಜರಿ ಆಯ್ತು. ತಂಗಿ ಪುಷ್ಟಾನ್ ಭೋಜನ ಆತು ನೋಡುವ ತಂಗಿ. ತಲಬಂತಿ ಎಗ್ದಿ ಜೋರ್ಧಾರವಾಯ್ತು. ಪದೇಶ್ರೀ ಆತು ನೋಡುವ ತಂಗಿ. ಅಣ್ಣ ಇನ್ನ ಹಾ ನಮ್ಮನೆಗೆ ನೀವು ಬಂದ ಕೆಲಸ ತಂಗಿ ಗಂಗಾ ನಿನ್ನೆ ಸೋಮವಾರ ಮರಡಿ ಬಸವನ ಜಾತ್ರೆಗೆ ನೀವಾರು ಬಂದಿದ್ದೀರೇನು? ಏನವನ್ನ ನಾವ್ರಿ ಹಾ ಇಲ್ಲಪ್ಪ ನಾವೇನು ಹೋಗಿಲ್ಲ. ತಂಗಿ ಬಂದಿರ್ಬೇಕು ನೋಡುವ, ನಾನು ನಿಮ್ಮ ಜಾತ್ರೆಯಲ್ಲಿ ನೋಡಿದ್ದೇನೆ. ನೋಡಿದ್ರಿ? ಹೌದು ನೋಡುವ ತಂಗಿ ನೋಡಿದ್ದೇನೆ. ಏನವನ್ನ ಹಾ ಅಣ್ಣ ಜಾತ್ರೆಗೆ ನಾವೆಲ್ಲ ಹೋಗಿದ್ದೀವ್ರಿ. ಹಾ ಆದ್ರ ಜಾತ್ರೆ ನೀವು ಬಂದಿದ್ರೇನ್ರಿ? ತಂಗಿ ಗಂಗಾ ನಿಮ್ಮ ಜಾತ್ರೆ ಬಂದು ಬಾ ಕಡಕ್ ಆಗಿರ್ಬೇಕಲ್ಲ. ಏನವನ್ನ ಹಾ ಆ ಜಾತ್ರೆ ಸುದ್ದಿನ ನಮ್ಮ ಮುಂದೆ ತೆಗಿಲಿಕ್ಕೆ ಹೋಗಬೇಡಣ, ತೆಗಿಲಿಕ್ಕೆ ಹೋಗಬೇಡ. ಅದ್ಯಾಕೋ ತಂಗಿ? ಅಣ್ಣ ಅದು ಏನಂದ್ರಿ, ಹಾ ಅದೇ ಜಾತ್ರೆ ಒಳಗ ಹಾ ಕೊಳ್ಳಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತಣ್ಣ. ಆ ಜಾತ್ರೆ ಸುದ್ದಿ ಬಂದು ನಮ್ಮದು ತೆಗಿಲಿಕ್ಕೆ ಹೋಗಬೇಡಣ್ಣ, ತೆಗಿಲಿಕ್ಕೆ ಹೋಗಬೇಡ. ತಂಗಿ ಗಂಗಾ ಹಾ. ಜಾತ್ರೆ ಬಹಳ ಕುಡಿತಂತೆ, ಯಾರಿಗೆ ಸಿಕ್ಕಿತ್ತು ಏನು ಅಂತ ಜನರು ಮಾತನಾಡುತ್ತಿದ್ದರು. ಹೌದಣ್ಣ. ತಂಗಿ ಗಂಗಾ ಆ ಮೇಲ್ಮನೆ ಸಂಘಗೆ ಸಿಕ್ಕಿತ್ತು ಅಂತ ಮಾತನಾಡುತ್ತಿದ್ದರು. ಹೌದು. ತಂಗಿ ಗಂಗಾ ಹಾ. ಅದನ್ನು ಕೇಳಿಸಿದುಕೊಂಡು ಬಾ ಅಂದ್ರೆ ಬರ್ತೇನೆ ತಂಗಿ ನಾನಾದ್ರು. ಏನವನ್ನ ಹಾ ಅಣ್ಣ ಈ ಸತಿ ನೀವು ಅವರಿಗೆ ಸಿಕ್ಕದೆ ನಿಮಗೆ ಅಗದಿ ಕನ್ಫರ್ಮ್ ಆಗಿತ್ತು ಅಂದ ಮೇಲೆ ಹಾ. ಅಣ್ಣ ಸರಿಗೆ ಅವ್ರು ಇಸ್ಕೊಂಡು ಬಂದನ್ನ ಕೊಡುವಂತರಾಗಿರಿ. ತಂಗಿ ಹೇಳ್ತಾರೆ ಕೇಳುವಂತಳ. ಅಣ್ಣ ಚಂದವಾಗಿ ಹೇಳು.
ಆಗಿನ ಮಾತ್ರ ನಮ್ದ ನೋಡಪ್ಪ. ತಂಗಿ ಗಂಗಾ, ಈಗಾಗಿನವನು ನಿನ್ನ ಕೈಯಲ್ಲಿ ಅಣ್ಣ ನಮ್ಮ ಕೈಯಲ್ಲಿ ಕೊಡುವಂತರಾಗಿರಿ. ತಂಗಿ ಗಂಗಾ, ಈಗಾಗಿನವು ನಿನ್ನ ಕೈಯಲ್ಲಿ ಹಾಗೆ ಕೊಡುವುದಿಲ್ಲ. ಆಹಾ. ನನ್ನದೊಂದು ಮಾತಿರುವುದು, ಕೇಳುತ್ತೇನೆ ಅಂದ್ರೆ ಕೊಡ್ತೇನೆ ನೋಡುವ ತಂಗಿ. ಏನವನ್ನ ಅದ ಮಾತ್ರಿ? ಹಾ ತಂಗಿ ಗಂಗಾ, ಹಾ ಹೇಳುತ್ತೇನೆ ಸಿಟ್ಟಾಗ್ಬಾರ್ದು ನೋಡುವ ತಂಗಿ ನೀನಾದ್ರು. ಏನವನ್ನ ಹಾ. ಅಣ್ಣ ಹೇಳಿದ್ರೆ ಹೇಳುವಂತರಾಗಿರಿ. ತಂಗಿ ಗಂಗಾ, ಈಗಾಗಿನವನು ನಿನ್ನ ಕೈಯಲ್ಲಿ ಕೊಟ್ಟು ಹಾ. ನನ್ನ ಜೀವ ಸಂಘವನ್ನು ನಿನ್ನನ್ನು ಕೇಳ್ಕೊಂಡು ಬಾ ಅಂತ ಹೇಳಿ ಕಿಶ ನೋಡುವ ತಂಗಿ. ಏನವನ್ನ ಇದ ಮಾತ ಏನ್ರಿ? ಅದೇ ಮಾತು ನೋಡುವ ತಂಗಿ. ಏನವನ್ನ ಅಣ್ಣ ಇದೇ ದೊಡ್ಡ ಮಾತ ಮೊದಲಿನ ಕೈಯಲ್ಲಿ ಕೊಡುವಂತರಾಗಿರಿ. ಯಾಕಾದ್ರೆ ತಂಗಿ ತಗೊಳ್ಳಂತೊಳಗು. ಏನು ಬಾಳಪ್ಪಣ್ಣ? ಹಾ ಬಾಳಪ್ಪಣ್ಣ, ನೀವು ನಮ್ಮ ಮನೆಗೆ ಬಂದಂಗ ಆದ್ರೆ ಹಾ ನಮ್ಮ ಬಾಳನ ಬಾಳ ಬುದ್ಧಿವಂತ ಮನುಷ್ಯ. ಹಾ ಯಾರ ಮನೆಗೆ ಹೋಗವಲ್ಲ, ಯಾರ ಮಾತು ಕೇಳವಲ್ಲ, ಹಾ ತನ್ನ ಮನಸ್ಸಿನಟ್ಟ ಬಿಡವಲ್ಲ ಅಂತ ಹೇಳಿ ಹಾ. ಅಣ್ಣ ನಮ್ಮನೆಗೆ ನಿಮ್ಮನ್ನ ಕರ್ಕೊಂಡ ಬಂದು ಹಾ. ಮಾನ ಮನಸ್ಸನ್ನ ಮಾಡಿನಿ. ಹಾ. ಬೇಕಾದ ಊಟ ಕೊಟ್ಟಿ, ಹಾ. ತಿನ್ನಕ ಪಾನ ಪಟ್ಟಿ ಕೊಟ್ನಿ, ಸೇದಲಿಕ್ಕೆ ಬ್ರಿಸ್ಟಾಲ್ ಸಿಗರೇಟ್ ಕೊಟ್ನಿ. ಹೌದು ತಂಗಿ. ಅಣ್ಣ ನಮ್ಮನೆಗೆ ಯಾಕ ಬಂದಿರಂತ ರಂಬಸಿ ಕೇಳಿದ್ರ ಹಾ. ಅಣ್ಣ ಎನಗೆ ಸುಲಭವಾದ ಮಾತ ಎನಗೆ ಮಾತಾಡಿ ತೋರಿಸಿದ್ರಿ. ಅಣ್ಣ ಈ ಮಾತನ್ನ ಕೇಳಿ ನಿಮಗ ಯಾತಕ ಬಹುಮಾನ ಕೊಡಬೇಕು ಅಣ್ಣ ಹೇಳ್ತೇನೆ ಕೇಳು. ತಂಗಿ ಹೇಳುವಂತೊಳಗು. ಏ ಬಾಲನ ಕಲತು ಕುಂಟಲೆ ತಾರ, ಏ ಬಾಲನ ಕಲತು ಕುಂಟಲೆ ತಾರವ, ಏ ಬಾಳನ್ನ ಕಲತು ಕುಂಟಲೆ ತಾನ, ಏ ಬಾಳನ್ನ ಕಲತು ಕುಂಟಲೆ ತಾನವ. ಮಿಸಿವತ ಗಂಡಸನಾಗಿ ಮಾಡಬಾದ ಕುಂಟಲೆ ತನೆ, ಮಿಸಿವತ ಗಂಡಸನಾಗಿ ಮಾಡಬಾದ ಕುಂಟಲೆ ತನೆ. ಅಣ್ಣ ಹೇಳ್ತದ ಕೇಳು. ಕುಂಟಲೆ ತಾನ, ಏ ಬಾಳನ್ನ ಕುಂಟಲೆ ತಾನವ, ಏ ಬಾಳನ್ನ ಕುಂಟಲತನ ಮಾಡುವುದಕ್ಕಿಂತ ಕೂಲಿ ಮಾಡುವುದಲ್ಲ ನಾನು ಹೋದ್ರೆ ಕೇಳು. ಅಜ್ಜ ಮುತ್ತಾರ ನಿನಗ ಕಲಸಾರೋ ಇಂತ ಬೇಕ, ಕಲಸೋ ಕುಂಟಲೆ ತಾನ, ಏ ಬಾಳನ್ನ ಕಲಸೋ ಕುಂಟಲೆ ತಾನವ. ಅಣ್ಣ ಕೇಳುವಂತರ ಏನು ಅಣ್ಣ, ಮಕ್ಕದ ಮೇಲೆ ಮೀಸೆ ಹೊತ್ತ ಗಂಡಸನಾಗಿ ಇಂಥ ಕುಂಟತನ ಕೆಲಸ ಮಾಡಲಿಕ್ಕೆ ನಾಚಿಕೆ ಬರಲಿಲ್ಲ ಈ ನನ್ನ ಜಲಮಕ್ಕೆ. ತಂಗಿ ಇದೊಂದು ಹವಾಲ್ದಿ ಹೆಂಗ್ ಆಕತ್ ನೋಡ್ತೇನೆ ಅಂತ ನೋಡ್ಬೇಕಂತ ಬಂದ್ ನೋಡುವ ತಂಗಿ. ಓಹೋ, ಇದೊಂದ್ಸಲ ಹೆಂಗ ಆಕತ್ತೆ ಅದನ್ನ ನೋಡ್ಬೇಕ ಬಂದಿರಿ. ಹೌದು ನೋಡ ತಂಗಿ. ಏನವನ್ನ ಇರ್ಲಿ ನೋಡಪ್ಪ, ಈ ಸದ್ದೆ ಅಣ್ಣ ನಮ್ಮನೆಗೆ ಬಂದು ನೀವು ಹಂಗ ಹೋಗುದು ಬೇಡ. ಹಾ ನನ್ನ ಗಂಡ ಶಾಪುರಕ್ಕೆ ಹೋಗಿ ಮೂತಚ್ಚ ಬೌಲಿ ತಂದಾನ, ನಾನು ಕಿವಿಗೆ ಗಿಡಿಸನ ಇಟ್ಕೊಂಡು ಹೋಗಪ್ಪ. ಏನವನ್ನ ನೋಡಪ್ಪ, ಈ ಮಾತನ್ನ ತಗೊಂಡು ನಮ್ಮ ಮನೆಗೆ ಬಂದ ಮೇಲೆ ಅಣ್ಣ ನಮ್ಮ ಇರಪಕ್ಷಿ ಬಸವಂತ ಬರುತ್ತಕ್ಕ ಅಣ್ಣ ಇದೇ ಕಂಬಕ್ಕ ನಿಮ್ಮನ್ನ ಕಟ್ಟಿ ಬಿಡ್ತಾನ ನೋಡ್ರಿ. ತಂಗಿ ಗಂಗಾ, ಹಾ ಅವ್ರನ್ನೆಲ್ಲ ಕರ್ಸಬೇಡ, ನನ್ನೊಂದ್ಸಲ ಬಿಟ್ಟು ಬಿಡು ಅಂತ ನಾನು ಹೋಗುತ್ತೇನೆ. ಏನವನ್ನ ಇಂತ ಕೆಲಸ ನೀವು ಮಾಡುದಿಲ್ಲ ಅಂದ್ರೆ ಬಿಟ್ಟು ಬಿಡ್ತೇನ್ರಿ. ಇರ್ಲಿಕ್ಕಂದ್ರೆ ಅವ್ರು ಬರುತ್ತಕ್ಕ ನಿಮ್ಮನ್ನ ಇಲ್ಲೇ ಕಟ್ಟಿ ಹಾಕಿ ಬಿಡ್ತಾನ ನೋಡು. ತಂಗಿ ನಾನು ಇಂಥ ಕೆಲಸ ಎಂದೂ ಮಾಡುದಿಲ್ವಾ ತಂಗಿ, ನಾನು ಸುಮ್ಮನೆ ಬಿಟ್ಟು ಬಿಡು ಅಂತೊಳಗ ತಂಗಿ ಹೇಳ್ತೇನೆ ಕೇಳುವಂತೊಳಗ. ಹಾ ಹೇಳಿ. ಆ
ತಂಗಿ ಹಾ ಸಂತದ ಕೆಲಸ ಮಾಡಿದ್ದೇನು. ನೀನು ಮೊದಲೇ ಹೋಲದಿದ್ದರೆ ನಾನು ತಿರುಗಿ ಹೋಗುತ್ತಿದ್ದೆ. ನೀನು ನನ್ನನ್ನು ಬೆನ್ನು ಹೊಡೆದು ಸ್ವಾಟಿ ತಿವುದು ಮನೆಗೆ ಬಂದವರನ್ನು ಈ ತರ ಅವಮಾನ ಮಾಡುತ್ತರಿಯಲ್ಲ ತಂಗಿ. ನನ್ನನ್ನು ಬಂದ್ರೆ ಬಿಟ್ಟುಕೊಂಡು ನಾನು ಹೋಗುತ್ತೇನೆ. ಹೇಳೋಣ ಏನು ಬಾಳಪ್ಪನ, ನೀವಿಲ್ಲೇ ಕುಂದ್ರೆ ನಮ್ಮ ಇರ್ಪಕ್ಷಿ ಬಸವಂದ್ರ ಕರಿತೇನೆ. ತಂಗಿ ಅವರೆಲ್ಲ ಕರ್ಸಿಬೇಡ, ನಾಯಿಂದ ಹೋಗುತ್ತೇನೆ ನೋಡ ತಂಗಿ. ಏನವನ್ನ ಇಂಥ ಕೆಲಸ ಯಾರು ಮಾಡ್ತಾರ ಗೊತ್ತೈತಿ? ಯಾರು ನಮ್ಮಂತ 16 ಮಳ ಸೀರೆ ಉಟ್ಟಂತ ಹೆಣ್ಣು ಮಕ್ಕಳ ಮಾಡೋ ಕೆಲಸ. ಮಕ್ಕದ ಮೇಲೆ ಮೀಸಿ ಹೊತ್ತ ಗಂಡಸನಾಗಿ ಅಂತ ನಿಂತ ಕುಂಟಕಿಲ ಕೆಲಸ ಮಾಡ್ಲಿಕ್ಕೆ ನಾಚಿಕೆ ಬಲ್ಲ ಈ ನಿನ್ನ ಸೆಲಮಕ್ಕಿ. ತಂಗಿ ಇದು ನವಲ್ ಹೇಗಾಗುತ್ತೆ ಬಂದು ನೋಡಿದ್ ನೋಡುವ ತಂಗಿ. ಆಹಾ ಇರ್ಲಿಪ್ಪ, ಈಗ ನಮ್ಮ ಮನೆಗೆ ಬಂದ್ರಿ ಬೌಲಿ ಹಿಡಿಸನ ಇಟ್ಕೊಂಡು ಹೋಗು. ತಂಗಿ ಕೈಯಲ್ಲಿ ಕೊಡುವಂತಳವ್ವ. ಕೈಯಲ್ಲಿ ಕೊಟ್ರೆ ಕರಿ ಹೋಗಿ ಬಿಡ್ತತಿ. ತಂಗಿ ಕೈಯಲ್ಲಿ ಕೊಟ್ಟರೆ ಕರಗುದು ಆದರೆ ಹಾಕುವಂತವಳವ ತಂಗಿ. ಅಣ್ಣ ಅಲ್ಲಿ ಕೊಡುವಂತ ಮುತ್ತಲ್ಲ ಸುತ್ತ ಕಿವಿ ಹಿಡಿಸನ ಇಟ್ಕೊಂಡು ಹೋಗ್ರಿ. ಆಗಲ್ಲ ತಂಗಿ ಹಿಡಿಸುವಂತವಳು. ಬರ್ರಿ ಏನು ಅಣ್ಣ ಕಿವಿಯಾಗಿ ಇಡಿಸಿದ್ದು ನಿಮ್ದಾಯ್ತು. ನಿಮ್ಮನ್ನ ಕೈಸರಲ್ಲ ಅವ್ರಿಗೆ ಪಳಾರ ಕೊಡ್ತೇನೆ. ತಲೆ ಬಗ್ಗಿಸಿ ಉಡೆ ಮುಂದೆ ಮಾಡಿ ಪಳಾರ ತಗೊಳ್ರಿ. ಏನು ಅಣ್ಣ, ನಾನ್ ನಿಮಗೆ ಎಷ್ಟು ಕೊಟ್ಟೆನಂದ್ರೆ 6, 3, 9 6, 3, 9 ಒಳಗೆ ಮ್ಯಾಗಿನವರಿ ನಿಮಗ 9 ಇಲ್ಲ ನಿಮ್ಮ ಜೀವನ ಸಂಖ್ಯೆಗ. ಅಣ್ಣ ನಾನು ಎಷ್ಟು ಮಾಡಿ ತೋರ್ಸಿನಲ್ಲ 9ಕ್ಕೆ 12 ಮಾಡಿ ಕೊಡ್ರಿ. ತಂಗಿ ಗಂಗಾ ಆ ಸಂಖ್ಯೆ ನನಗೆ ಹಿಂದೆ ಎತ್ತಲ್ ಬೋಳ ಗೊತ್ತಲ್ಲ, ಮುಂದೆ ಮುಚ್ಚು ಬಾಲ್ ಗೊತ್ತವಲ್ಲ. ಅವನಿಗೆ ಇದಕ್ಕಿಂತ ಹೆಚ್ಚಿಗೆ ಮಾಡಿ ತೋರಿಸಿದ್ರು ತಂಗಿ. ನಾನು ಅದರಿಂದ ಹೋಗಿ ಬಿಡ್ತೇನೆ ತಂಗಿ. ತಂಗಿ ಗಂಗಾ ಹಾ ನಿನ್ನ ಪತಿವ್ರತೆ ಧರ್ಮವಾದರೂ ಎಲ್ಲಿವರೆಗೆ ನಡೀತಿದೆ ನಾನಾದ್ರೂ ನೋಡುತ್ತೇನೆ. ನೀನು ಮುಂದೆ ಒಂದು ನನ್ನ ಕೈಯಲ್ಲಿ ಸಿಕ್ಕಾಗ ನಿನಗೆ ಹೇಳ್ತೇನೆ ನೋಡ ತಂಗಿ. ನಾನಾದ್ರೂ ಇಲ್ಲಿಂದ ಹೋಗಿ ಬರುತ್ತೇನೆ. ಆಗ ಹೋಗಿ ಬರ್ರಿ. 100 ರೂಪಾಯಿ ಕೊಟ್ಟಿದ್ದಾರೆ, ಅವರೇ ಬಂದು ನಾಳಾದರೂ ಹಾಸಿಗೆ ದಸಿಬಿಸಿಯನ್ನು ಮಾಡಬೇಕು. ಓಹೋ ಬಾಳನ್ನು ಗಂಗೆಯನ್ನು ಕರೆದುಕೊಂಡು ಹೋದಗಿದಾನು. ನಾನಾದರೂ ಅವನ ಕಡೆಗೆ ಹೋಗಬೇಕು. ಓಹೋ ಬಾಳನ್ನು ಬಂದೇ ಬಿಟ್ಟನಪ್ಪ. ಹೇಳೋ ಮಿತ್ರ ಗಂಗೆ ಏನಂದಳು ಮಿತ್ರ? ಎಲ್ಲಿಗೆ ಬಾ ಅಂದಳು? ಯಾವಾಗ ಬಾ ಅಂದಳು? ಬೇಗನೆ ಹೇಳಂತನಾಗ ಮಿತ್ರ. ನನಗೆ ಹಾಸಿಗೆ ದಸಿಬಿಸಿಯನ್ನು ಎಲ್ಲಿ ಮಾಡಂದಾಳು ಮಿತ್ರ? ಗೆಳೆಯ ಸಂಗಣ್ಣ ಬರ್ತೇನಪ್ಪ ಬರ್ತೇನೆ ಅಂದಾಳ. ನಂದಾಳ ಹೆಂಗ ರಗಡ ಆಗೈತಿ. ನೀನ ಆಸಿ ತಜಿಬಿಸಿ ಅನ್ನು ಆ ಸಿದ್ಲಿಂಗ ಹೊರ ಮಾಡಂತ ಹೇಳ ನೋಡು ಗೆಳೆಯ. ಏನೋ ಮಿತ್ರ ಬಳಲ್ಲ ಗೆಳೆಯ ಸಂಗಣ್ಣ ಆ ಗಂಗೆಯಲ್ಲಿ ನನ್ನ ಹೋಲಿಕೆ ಮಾಡಲಿಲ್ಲ ಏನೋ ಗೆಳೆಯ. ಗೆಳೆಯ ಹೋಗ್ತಾನೆ ಕೇಳುವಂತ ಹೇಳಂತನ ಗಾಂಗಿ ಬಂದಾಳಪ್ಪ ಏನು ಮಿತ್ರ ಸಂಗಣ್ಣ ಗಂಗನ ಮನೆಗೆ ಹೋಗಿ ನಿನ್ನ ಸುದ್ದಿ ತೆಗೆಯುವುದರ ತಡ ಅಡಬಡಿಸಿ ಒಳಗೆ ಹೋಗಿ ತೆಂಬಿ ನೀರನ್ನು ತುಂಬಿಕೊಂಡು ಬಂದಳು. ಸಂಗಣ್ಣ ನಾನು
ನಾನು ಕೈ ಕಾಲು ಮಾರಿ ತೊಳೆದರೊಳಗಾಗಿ ನಡು ಮನೆಯಲ್ಲಿ ಬಣ್ಣದ ಜಮಕವನ್ನು ಹಾಸಿದಳು. ಗೆಳೆಯ ಸಂಗಣ್ಣ, ನಾನು ಕೈ ಕಾಲು ಮಾರಿ ತೊಳೆದರೊಳಗಾಗಿ ಗೆಳೆಯ ಸಂಗಣ್ಣ, ನಾನು ಕೈ ಕಾಲು ಮಾರಿ ತೊಳೆದುಕೊಂಡು ಹೋಗಿ ಬಣ್ಣದ ಮನೆಯ ಮೇಲೆ ಕುಂಡ್ರುವಷ್ಟರಲ್ಲಿ ಚಟ್ಟನೆ ಎದ್ದು ಅಟ್ಟಕ್ಕೆ ಮಿಚ್ಚುಣಿಕೆಯನ್ನು ಹಚ್ಚಿ ಶಾವಿಗೆ ಹರಿವನ್ನು ಇಳಿಸಿದಳು. ಗೆಳೆಯ ಮುಂದೇನು ಮಾಡಿದಂದ್ರೆ ದಡಬಡನೆ ಅಡಿಗೆ ಮನೆಗೆ ಹೋಗಿ ಒಲೆಯ ಮೇಲೆ ಹೆಸರನ್ನಿಟ್ಟು ಶಾವಿಗೆಯನ್ನು ಬಸಿದಳು. ಗೆಳೆಯ ಸಂಗಣ್ಣ, ಇದು ಅಲ್ಲವೇ ಪೇಟೆಗೆ ಹೋಗಿ ಚಿನ್ನಿ ಸಕ್ಕರೆಯನ್ನು ತಂದಳು. ಗೆಳೆಯ ಸಂಗಣ್ಣ, ಇದು ಅಲ್ಲವೇ ನೆರೆ ಮನೆಗೆ ಹೋಗಿ ತೆಂಬೆ ಹಾಲನ್ನು ತಂದಳು. ಗೆಳೆಯ ಮುಂದೇನು ಮಾಡಿದಂದ್ರೆ ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ, ತುಪ್ಪ, ಸುರಳಿ ಹೋಳಿಗೆ, ಕರ್ಚಿಕಾಯಿ. ಇದು ಅಲ್ಲವೇ ಹೊಸ ನಮನೆ ಕರಗಡವನ್ನು ಮಾಡಿದಳು. ಗೆಳೆಯ ಏನೋ ಗೆಳೆಯ ಆ ಕರವಣಗ ಹಂತವೆತ್ತು ಮಿತ್ರ. ಗೆಳೆಯ ಸಂಗಣ್ಣ, ಅದಕ್ಕೆ ಹಿಂದೆ ಇಷ್ಟು ದಪ್ಪ ಇಷ್ಟು ತಂದಿದ್ರು ಗೆಳೆಯ. ಅದಕ್ಕೆ ಹಿಂದೆ ಮುಂದೆ ಹಣಸನ್ನು ಹಾಕಿದರು. ಗೆಳೆಯ ಸಂಗಣ್ಣ, ಇಷ್ಟೆಲ್ಲ ಸಾಹಿತ್ಯಗಳನ್ನು ತೆಗೆದುಕೊಂಡು ಅಡುಗೆ ಮನೆಯಲ್ಲಿ ಬಣ್ಣದ ಮನೆಯನ್ನು ಹಾಕಿ ನನ್ನನ್ನು ಊಟಕ್ಕೆ ಕುಂಡ್ರಿಸಿ ಊಟಕ್ಕೆ ನೀಡಲು ಶುರು ಮಾಡಿದಳು. ಗೆಳೆಯ ಸಂಗಣ್ಣ, ಅಲ್ಲಿ ಹುಲ್ಲುಲಾರೆ ಬಡಿಸಿದಳು. ಗೆಳೆಯ ಸಂಗಣ್ಣ, ಅಡುಗೆ ಮನೆಯಿಂದ ನಡು ಮನೆಗೆ ಓಡಿ ಬಂದೆ. ಗೆಳೆಯ ಸಂಗಣ್ಣ, ಅಲ್ಲಿಯೂ ಹುಲ್ಲುಲಾರೆ ಬಡಿಸಿದಳು. ಗೆಳೆಯ ಸಂಗಣ್ಣ, ಅಲ್ಲಿಯ ಸಂಕಟ ತಾಳಲಾರದೆ ಇತ್ತಲ ಬಾಗಿಲಿಗೆ ಓಡಿ ಹೋದೆ. ಮಿತ್ರ ಅಲ್ಲೇನ ತಂದರೆ ಅಲ್ಲಿಯೂ ಹುಲ್ಲುಲಾರೆ ನೀಡಿದಳು. ಗೆಳೆಯ ಸಂಗಣ್ಣ, ಅಲ್ಲಿಯ ಸಂಕಟ ತಾಳಲಾರದೆ ಅಲ್ಲಿಂದ ಮುಚ್ಚಿ ಬಾಗಿಲಿಗೆ ಓಡಿ ಬಂದೆ. ಗೆಳೆಯ ಅಲ್ಲೇನ ತಂದ್ರೆ ಅಲ್ಲಿಯ ಸಂಕಟ ತಾಳಲಾರದೆ ಅಲ್ಲಿಂದ ಇಲ್ಲಿಗೆ ಓಡಿ ಬಂದು ನೋಡಿ. ಗೆಳೆಯ ಆಗಂಗ ನೀಡಿದ ತುಪ್ಪ ಹಂಗ ಹಿಡಿದ ಮುಂಗ ತನಕ ಸೋದಿಗೆ ಇದನ್ನ ಏನೋ ಮಿತ್ರ ಬಹಳ ಸಂಗಣ್ಣ, ನೀನು ಹೋಗದೆ ನಾನು ಹೋಗಿದ್ದರೆ ಇದಕ್ಕಿಂತ ಹೆಚ್ಚಿನ ಪೋಲಿ ಬೇಕಿತ್ತೇನು ಗೆಳೆಯ? ಏನು ಗೆಳೆಯ ಸಂಗಣ್ಣ, ನಾನು ಗೆಳೆಯ ಸಂಗಣ್ಣ, ನಾನು ಹೋಗದೆ ನೀನು ಹೋಗಿದ್ದರೆ ಇದಕ್ಕಿಂತ ಹೆಚ್ಚಿಗೆ ಪೋಲಿ ಮಾಡ್ತಿದ್ದು ನೀನು ಹೋಗಿ ಎತ್ಕೊಂಡು ಹೋಗಿ ಹೊಳೆ ಚರ್ತಿದ್ದು ಗೊತ್ತಿಲ್ಲ ಗೆಳೆಯ. ಗೆಳೆಯ ಸಂಗಣ್ಣ, ನಾನು ನಮ್ಮ ಹಿರಿಯರ ಮಾಡಿದ ಪುಣ್ಯದಿಂದ ಪಾರಾಗಿ ಬಂದೆ ನೋಡು ಗೆಳೆಯ. ಏನೋ ಮಿತ್ರ ಬಹಳ ಗೆಳೆಯ ಸಂಗಣ್ಣ, ನಾನು ಪೋಲಿಮೆ ಮಾಡ್ಲಿಲ್ಲ ಗೆಳೆಯ. ಗೆಳೆಯ ಸಂಗ ಹೇಳ್ತಾನೆ ಕೇಳುವಂತ ನಾವು ಸಾಕೋ ಸಂಜೆ ನಿನಗೊಂದು ಕಿಮ್ಮತ್ತಿರುವ ಮುತ್ತನ್ನು ಕೊಟ್ಟು ವಿಷಯ ಸಂಗಣ್ಣ ಕಿವಿಯಲ್ಲಿ ಹಿಡಿಸುತ್ತ ಬರುವಂತ ನಾವು ಏನೋ ಮಿತ್ರ ಬಾಳಲ್ಲ ಸಂಗಣ್ಣ ಕಿಮ್ಮತ್ತಿನ ಮುತ್ತನ್ನು ಕೊಟ್ಟರೆ ಕೈಯಲ್ಲಿ ಆದ್ರೂ ಕೊಡುವಂತ ನಾವು ಗೆಳೆಯ ಸಂಗಣ್ಣ ಬಾಳಲ್ಲ ಕೈಯಲ್ಲಿ ಕೊಟ್ಟರೆ ಕರಗುವುದು ಕಿವಿಯಲ್ಲಿ ಹಿಡಿಸುತ್ತ ಬರುವಂತ ನಾವು ಗೆಳೆಯ ಏನೋ ಮಿತ್ರ ಬಾಳಲ್ಲ ಸಂಗಣ್ಣ ಕೈಯಲ್ಲಿ ಕೊಟ್ಟರೆ ಕರಗಿದರೆ ಕಿಶದಲ್ಲಿ ಆದ್ರೂ ಹಾಕುವಂತ ನಾವು ಗೆಳೆಯ ಸಂಗಣ್ಣ ಬಾಳಲ್ಲ ನೀನು ಮೊದಲೇ ಅವಳಾದಿ ಮಾಕಿನ ಮನುಷ್ಯ ಯಾರಿಗಾದ್ರೂ ಇಲ್ಲಿ ಕೊಡುವಾಗ ಮರತು ಮುತ್ತನ್ನು ಕೊಟ್ಟರೆ ಆಗಂಗ ಕೊಟ್ಟ ಕೂಣ ಕೂರ್ತಾವ ಏನು ಗೆಳೆಯ ಕಿವಿಯಲ್ಲಿ ಹಿಡಿಸುದು ಬರುವಂತ ನಾವು ಏನೋ ಮಿತ್ರ ಬಾಳಲ್ಲ ಸಂಗಣ್ಣ ನಿನ್ನ ಮನಸ್ಸಿನಲ್ಲಿ ಇಡಿಸುವಂತಿದ್ದರೆ ಯಾಕಾಗದು ಮಿತ್ರ ಇಡಿಸುವಂತ ನಾವು ಗೆಳೆಯ ಲೇಚಿಗೆ ಬರುವಂತ ನಾವು ನೋಡಿ ಗೆಳೆಯ ಕುಂಡ್ರು ಗೆಳೆಯ ಕುಂತಿದ್ದೇನೆ ಗೆಳೆಯ ಹೇಳು ಗೆಳೆಯ ಎತ್ತಿದ್ದೇನೆ ಗೆಳೆಯ ಕುಂಡ್ರು ಗೆಳೆಯ ಎತ್ತಿದ್ದೇನೆ ಗೆಳೆಯ ಹೇಳು ಏನೋ ಮಿತ್ರ ಬಾಳಲ್ಲ
ಗೆಳೆಯ ಸಂಗಣ್ಣ ಆಜ್ಞೆಯು ನಿನಗೆ ಹೇಗೆ ಮಾಡಿದೆ ಏನು? ಗೆಳೆಯ ಸಂಗಣ್ಣ ನೀನು ನನ್ನ ಜೀವನ ಗೆಳೆಯ ಅಂತ ನೀನು ಇಷ್ಟೇ ಮಾಡಿದ್ವು ಗೆಳೆಯ ನನಗೆ ಇದಕ್ಕಿಂತ ಹೆಚ್ಚಿಗೆ ಮಾಡ್ಯ ನೋಡು ಗೆಳೆಯ ಹೇಳ್ತೇನೆ ಕೇಳ ಅಂತ ನಾವು ಏನೋ ಮಿತ್ರ ಬಹಳ ಗೆಳೆಯ ಸಂಗಣ್ಣ ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಬಿಡಬಾರದು ಬಯಲು ಮಾಡಕ್ಕೆ ನಾವಿಬ್ಬರು ಒಂದಾಗಿ ಈಗಿಂದೀಗಲೇ ಹೋಗಿ ನಡೆಯುವಂತ ನಾ ಮಿತ್ರ ಗೆಳೆಯ ಸಂಗಣ್ಣ ನೀನಾದ ಮುಂದಾಗುವುದಲ್ಲ ನಾನು ಹಿಂದೆ ಬರ್ತೀನಿ ನೋಡೋ ಗೆಳೆಯ ಏನೋ ಮಿತ್ರ ಬಹಳ ಗೆಳೆಯ ಸಂಗಣ್ಣ ಅದು ಯಾಕೆ ಮಿತ್ರ ಅದು ಯಾಕಂದ್ರೆ ನಾನು ಹಿಂದಕ್ಕೆ ಹೋಗಿ ಟಕ್ಕನ್ನು ತಿಂದು ಬಂದಿರೋನು ಗೆಳೆಯ ಸಂಗಣ್ಣ ನೀನಾದ ಮುಂದಾಗುವುದ ನಾನು ಹಿಂದೆ ಬರ್ತೀನಿ ನೋಡೋ ಗೆಳೆಯ ಏನೋ ಮಿತ್ರ ಬಹಳ ಗೆಳೆಯ ಸಂಗಣ್ಣ ನಾನಾದ್ರೂ ಮುಂದೆ ಹೋಗುತ್ತೇನೆ ನೀನಾದ್ರೂ ಹಿಂದೆ ಬರುವಂತ ನಾವು ಗೆಳೆಯ ಯಾಕಾಗಲಿ ಹೋಗು ನೋಡಿ ಅಂತ ನಾವು ಮಿತ್ರ ಏನು ಮಿತ್ರ ಸಂಗಣ್ಣ ಮಿತ್ರ ಬಹಳ ಗಂಗಾ ಹಿಂದಿನ ಬಾಗಿಲಲ್ಲಿ ನಿಂತಿರುವಳು ನೀನು ಏನು ಕೇಳ್ಕೊತೀಯ ಕೇಳಿಕೊಂಡು ಬರುವಂತ ನಾವು ನೀನು ಬರುವವರೆಗೆ ನಾನು ಇಲ್ಲೇ ಕೊಂಡಿರ್ತೀನಿ ನೋಡು ಗೆಳೆಯ ಯಾಕೆ ಮಿತ್ರ ನಾನಾದ್ರೂ ಕೇಳಿಕೊಂಡು ಬರ್ತೇನೆ ಹೋಗಿ ಬರುವಂತ ನಾವು ಸಂಗ ಚಂದವಾಗಿ ಹೇಳು
ತಡೆಯಲಾರದೆ ನಿನ್ನನ್ನು ಕೇಳ ಬಂದಿಲ್ಲ. ಹೌದು. ನನ್ನ ಮನಸ್ಸನ್ನು ಶಾಂತಪಡಿಸುವುದಕ್ಕಾಗಿ ಹಾ. ಏನೆಲ್ಲ ಹಠವನ್ನು ಬಿಟ್ಟು ತಟ್ಟನೆ ನನ್ನ ಮಂದಿರಕ್ಕೆ ಬರುವಂತವಳು. ಏನು ಸಂಘ ಸಂಘ ಮತ್ತ ಹೇಳ್ತೇನೆ ಕೇಳುವಂತ ನಾವು ಚಂದ ಹೇಳೋದ. ಹಾ ನಾ ಗಂಡುಳಕಿ ಬಾಳೆವಂತಿ ಅದೇನು ಸಿಲ್ಲವಂತಿ, ನಾ ಗಂಡುಳಕಿ ಬಾಳೆವಂತಿ ಅದೇನು ಸಿಲ್ಲವಂತಿ. ಬರ್ತಿ ಕೈಯ ಮೂಟ ಬರ್ತಿ ಮೈಯ ಮೂಟ, ಬರ್ತಿ ಕೈಯ ಮೂಟ ಮೈಯ ಮೂಟ ಎಂದದು ಅದ ಜಾತೀನ. ಬರ್ತಿ ಕೈಯ ಮುಟ್ಟ ಬರ್ತಿ ಮೈಯ ಮುಟ್ಟ, ಬರ್ತಿ ಕೈಯ ಮುಟ್ಟ ಮೈಯ ಮುಟ್ಟ ಎಂದದು ಜಾತೀನ. ಬರ್ತಿ ಕೈಯ ಮೂಟ ಬರ್ತಿ ಮೈಯ ಮೂಟ, ಬರ್ತಿ ಕೈಯ ಮೂಟ ಮೈಯ ಮೂಟ ಎಂದದು ಅದ ಜಾತೀನ. ಬರ್ತಿ ಕೈಯ ಮುಟ್ಟ ಬರ್ತಿ ಮೈಯ ಮುಟ್ಟ, ಬರ್ತಿ ಕೈಯ ಮುಟ್ಟ ಮೈಯ ಮುಟ್ಟ ಎಂದದು ಜಾತೀನ. ನಿನ್ನ ಮನೆಯಾಗ ದಾಲ್ ಹೋಗೋ ಬಂಗಾರದಂತ ಹೆಂಡತಿ, ನಿನ್ನ ಮನೆಯಾಗ ದಾಲ್ ಹೋಗೋ ಬಂಗಾರದಂತ ಹೆಂಡತಿ. ಅಕ್ಕಿ ಹಿಂಬಾಲೆ ಅಕ್ಕಿ ಹಿಂಬಾಲೆ ಅಕ್ಕಿ ಹಿಂಬಾಲೆ ಜನ್ಮ ಮಾಡೋ ನಂದಕ್ಕೆ ಒಂದು ಭ್ರಾಂತಿನ. ಅಕ್ಕೆ ಹಿಂಬಾಲ ಅಕ್ಕೆ ಹಿಂಬಾಲ ಅಕ್ಕೆ ಹಿಂಬಾಲ ಜನ್ಮ ಮಾಡೋ ನಂದವನ ಜಾತೀನ. ಅಕ್ಕಿ ಹಿಂಬಾಲೆ ಅಕ್ಕಿ ಹಿಂಬಾಲೆ ಅಕ್ಕಿ ಹಿಂಬಾಲೆ ಜನ್ಮ ಮಾಡೋ ಭ್ರಾಂತಿನ. ಅಕ್ಕೆ ಹಿಂಬಾಲ ಅಕ್ಕೆ ಹಿಂಬಾಲ ಅಕ್ಕೆ ಹಿಂಬಾಲ ಜನ್ಮ ಮಾಡೋ ನಂದವನ ಜಾತೀನ. ಹರಿ ಕಟ್ಟಿದೆ ಖಬರು ಅಬುರದಿಂದ ಬಿಡೋ ದಾರಿ,